ಎಲ್ರಿಗೂ ನಮಸ್ಕಾರ. ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಶೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ರಾಮಸ್ವಾಮಿ ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಅಂತ ಶೋ ಮಾಡ್ತೀನಿ. ಎರಡು ವಾರದ ಹಿಂದೆ ಅಷ್ಟೇ ಒಂದು ಅದ್ಭುತವಾದಂತಹ ಸಂದರ್ಶನವನ್ನು ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ. ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಕಿಟ್ಟಿ ಸರ್ ಅಂತಲೇ ಫೇಮಸ್ಸು. ಇವ್ರ ಹೆಸರು ಕೃಷ್ಣಮೂರ್ತಿ ಅಂತ. ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಕಮಿಷನರ್ ಆಫೀಸಲ್ಲಿ. ಸೊ ನಮಸ್ಕಾರ ಸರ್, ನನ್ನ ಕಡಿಮೆಗೆ ಸ್ವಾಗತ. ಸರ್ ಆ್ಯಕ್ಚುಲಿ ಏನು ಇವತ್ತು ಪೊಲೀಸ್ ಜೊತೆ ಕೂತ್ಕೊಂಡಿದ್ದೀನಿ ಏನಾಗಿದೆ ಅಂತನಾ, ಇದು ನಾವು ನೀವು ಅನುಭವಿಸುವಂತಹ ಪ್ರತಿದಿನದ ಒಂದು ಸಮಸ್ಯೆ, ಎಸ್ಪೆಷಲಿ ವಿದ್ಯಾವಂತರೇ ಒಳಗಾಗುವಂತಹ ಸ್ಕ್ಯಾಮ್. ಇದು ನಿಮ್ಮೆಲ್ರಿಗೂ ಗೊತ್ತು. ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ತುಂಬ ಇರುತ್ತೆ, ಸೈಬರ್ ಕ್ರೈಮ್ಗಳು ತುಂಬ ನಡೀತಿದೆ. ಅದ್ರ ಬಗ್ಗೆ ಒಬ್ರು ಎಕ್ಸ್ಪರ್ಟ್ ನಮ್ಮ ಜೊತೆ ಕೂತ್ಕೊಂಡು ಇವತ್ತು ಮಾತಾಡ್ತಾರೆ. ಸೈಬರ್ ಕ್ರೈಮಲ್ಲಿ ಏನೇನು ಆಗ್ತಿದೆ, ನಾವು ಅದರಿಂದ ಹೇಗೆ ಆಚೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸರ್, ಮೊದಲನೇದಾಗಿ ನಿಮ್ಮನ್ನು ಕೇಳಬೇಕಾಗಿರೋದು ಅಂದ್ಕೊಂಡಿರೋದು, ಮೋಸ್ಟ್ ಕಾಮನ್ ಸೈಬರ್ ಕ್ರೈಮ್ಗಳು ಏನು ನಡೆಯುತ್ತೆ ಸರ್? ಕಿರಣ್, ಈಗ ನಾವು ಪ್ರತಿದಿನ, ಏಕೆಂದರೆ ಈಗ ಮೊಬೈಲ್ ಅನ್ನೋದು ಅಥವಾ ಇಂಟರ್ನೆಟ್ ಅನ್ನೋದು ಅಥವಾ ನಾವೇನು ಡಿಜಿಟಲ್ ಮಾಧ್ಯಮ ಯೂಸ್ ಮಾಡ್ತಾ ಇದ್ವಿ, ಪ್ರತಿನಿತ್ಯ ಅದು ನಮ್ಮ ಸೋಲ್ ಆಗಿಬಿಟ್ಟಿದೆ. ಯಾಕೆಂತಂದರೆ ವಿತೌಟ್ ನಾವು ಮೊಬೈಲ್ ಏನೂ ಕೆಲಸನೇ ಆಗಲ್ಲ. ಯಾಕೆಂದರೆ ನಾವು ಈಗ ಬೆಳಗ್ಗೆ ತರಕಾರಿ ತರೋದ್ರಿಂದ ಹಿಡಿದು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು, ನಾವು ರೈಲ್ವೆ ಟಿಕೆಟ್ ಬುಕ್ ಮಾಡೋದಿರ್ಬೋದು, ಫಿಲಮ್ ಮೂವಿ ಟಿಕೆಟ್ ಬುಕ್ ಮಾಡೋದಿರ್ಬೋದು, ಮತ್ತು ಇನ್ನು ಡೈಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ತೀವಿ. ಮತ್ತು ಜಾಸ್ತಿ ಇಂಟರ್ನೆಟ್ನ ಯೂಸ್ ಮಾಡಿನೇ ನಾವು ಬಳಕೆ ಮಾಡಿನೇ ನಾವು ಮಾಡ್ತೀವಿ. ಹೀಗಾಗಿ ಮೊದಲು ಕ್ರೈಮ್ಸ್ ಏನಾಗಿತ್ತು, ಟ್ರೆಡಿಷನಲ್ ಕ್ರೈಮ್ಸ್ ಇತ್ತು. ಅಂದರೆ ಲೈಕ್ ಈಗ ಎಕ್ಸಾಂಪಲ್ ಯಾರಾದರೂ ಡಿಫಮೇಷನ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾಕ್ಷನ್ ಆಗಿರ್ಬೋದು, ಅವೆಲ್ಲ ಏನಾಗಿತ್ತು ಫಿಸಿಕಲಾಗಿ ನಡೀತಾ ಇತ್ತು. ಬಟ್ ಈಗ ಏನಾಗಿದೆ, ಅದನ್ನೇ ಏನಾಗಿದೆ ರೀಫಾರ್ಮ್ ಆಗಿ ಏನಾಗ್ತಿದೆ, ಡಿಜಿಟಲ್ ಮೀಡಿಯಾಗೆ ಬಂದಿದೆ. ಹಾಗಾಗಿ ಸೈಬರ್ ಕ್ರೈಮ್ಸಲ್ಲಿ ನಾವು ಅಕಾರ್ಡಿಂಗ್ ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನು ಹೇಳುತ್ತೆ ಅಂದರೆ 20ಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಸ್ನ ಲಿಸ್ಟ್ ಔಟ್ ಮಾಡಿದೆ. ಅದರಲ್ಲಿ ತುಂಬ ಬರುತ್ತೆ. ಒಂದು ಸೈಬರ್ ಬುಲ್ಲಿಂಗ್ ಇರ್ಬೋದು, ಫಿಶಿಂಗ್ ಇರ್ಬೋದು, ಸ್ವ್ಯಾಪಿಂಗ್ ಇರ್ಬೋದು, ಮತ್ತು ಇನ್ನು ಬ್ಯಾಂಕ್ ಫ್ರಾಡ್ಸ್ ಇರ್ಬೋದು, ಮ್ಯಾಟ್ರಿಮೋನಿಯಲ್ ಫ್ರಾಡ್ಸ್ ಇರ್ಬೋದು, OTPs ಫ್ರಾಡ್ಸ್ ಇರ್ಬೋದು, ತುಂಬ ವೆರೈಟಿ ಇದೆ. ಅದರಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ ಅಂದರೆ ಲೈಕ್ ನಮಗೆ ಈಗ ಮೇಜರಾಗಿ ಆಗೋದು ಏನಂತಂದರೆ ಲೈಕ್ ಹರಾಸ್ಮೆಂಟ್ಸ್ಗಳಾಗಿರ್ಬೋದು, ಸೈಬರ್ ಬುಲ್ಲಿಂಗ್ ಆಗಿರ್ಬೋದು, ಆಮೇಲೆ ನಿಮಗೆ ಅದರಲ್ಲಿ ಚೈಲ್ಡ್ ಪೋರ್ನೋಗ್ರಫಿ ಆಗಿರ್ಬೋದು, ಅಥವಾ ಸೆಕ್ಸುಯಲ್ ಹರಾಸ್ಮೆಂಟ್ಸ್ ಆಗಿರ್ಬೋದು, ಸೆಕ್ಸ್ಟ್ರಾಷನ್ ಅಂತ ಒಂದು ಬರುತ್ತೆ. ಈ ರೀತಿಯ ಕೆಲವು ವೆರೈಟಿ ಆಫ್ ಕ್ರೈಮ್ಸ್ ಬರುತ್ತೆ. ಅಂದರೆ ಏನಾಗುತ್ತೆ, ಎವಲ್ಯೂಷನ್ ಆಗ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಏನಾದರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಮೊನ್ನೆ ಏನಾಯಿತು, LPG ಸ್ವಲ್ಪ ಇದಾಗ್ತಿದೆ ಅಂತಂದಾಗ ನಿಮ್ಮ ಮನೆಗೆ LPG ಬುಕ್ ಮಾಡಿಕೊಡ್ತೀವಿ, ಬೇಗ ಬರುತ್ತೆ ಅಂತ ಅದನ್ನು ಲಿಂಕ್ ಕಳಿಸಿ ಸ್ಕ್ಯಾಮ್ ಮಾಡೋ ಸ್ಕ್ಯಾಮರ್ಸ್ ಇದ್ದಾರೆ. ಅಂದರೆ ಏನು ಜನರಿಗೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ನಮ್ಮನ್ನು ಅದು ಅಪರಾಧನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಈಗ IPL ನಡೀತಿದೆ ಅಂದ್ಕೊಳ್ಳಿ, IPL ಟಿಕೆಟ್ಸ್ ಫ್ರೀಯಾಗಿ ಸಿಗುತ್ತೆ ಅಥವಾ IPL ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಫಿಶಿಂಗ್ ಮಾಡೋದಿರ್ಬೋದು. ಆ ಥರದ್ದು ಸ್ಕ್ಯಾಮ್ ಅಂದರೆ ಎವಲ್ಯೂಷನ್ ಆಗ್ತಾ ಇರುತ್ತೆ. ಅದು ಹಿಂಗೆ ಸ್ಟ್ಯಾಗ್ನೆಟ್ ಇರಲ್ಲ. ಅಂದರೆ ಅದರಲ್ಲಿ ಬ್ರಾಡಾಗಿ ಕ್ಯಾಟಗರೈಸ್ ಮಾಡಿದ್ರೆ ಒಂದಷ್ಟು 20 ಟೈಪು ಕ್ಯಾಟಗರೈಸ್ ಮಾಡಿದ್ದಾರೆ. ಅಂದ್ರೆ ಅತಿ ಹೆಚ್ಚು. ಎಕ್ಸಾಕ್ಟ್ಲಿ ಸರ್, ಆಕ್ಚುಲಿ ನೀವು ಪೊಲೀಸಾಗ ಒಂದು ಕ್ವಶನ್ ಕೇಳಬೇಕಿತ್ತು. ಕಳ್ತನ ಮರ್ಡರ್ ಮಾಡೋರನ್ನ ಹಿಡಿಯೋದು ಸುಲಭನಾ, ಅಲ್ಲ ಈ ಥರ ಸೈಬರ್ ಕ್ರೈಮ್ ಮಾಡೋರನ್ನ ಹಿಡಿಯೋದು ಸುಲಭನಾ ಸರ್? ಆಕ್ಚುಲಿ ಏನಾಗ್ತಿತ್ತು ಮೊದಲು ಅಂತಂದ್ರೆ, ಏನಾದರೂ ಒಂದು ಕ್ಲೂ ಬಿಟ್ಟು ಹೋಗ್ತಾ ಇದ್ದ. ಈಗ ಒಂದು ಹೇಳ್ರಿ ಮರ್ಡರ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಒಂದು ಕ್ರೈಮ್ ಕಳ್ತನ ಆಗಿರ್ಬೋದು, ಅವನೇನಾದ್ರು ಬಂದಾಗ ಫಿಸಿಕಲ್ ಫಾರ್ಮಲ್ಲಿ ನಮಗೆ ಎವಿಡೆನ್ಸ್ ಸಿಗ್ತಾ ಇತ್ತು. ಎಕ್ಸಾಂಪಲ್ ಫಿಂಗರ್ ಪ್ರಿಂಟ್ ಇರ್ಬೋದು, ಅಥವಾ CCTV ಫೋಟೇಜಸ್ ಇರ್ಬೋದು, ಅಥವಾ ಒಂದು ಬ್ಲಡ್ ಸ್ಟೈನ್ಸ್ ಇರ್ಬೋದು, ಏನಾದರೂ ಒಂದು ಫಿಸಿಕಲ್ ಸಿಕ್ತಿತ್ತು. ಅದ್ರ ಮೇಲೆ ನಾವು ಪ್ರೊಫೈಲಿಂಗ್ ಮಾಡಿಕೊಂಡು ಅದು ಕ್ಲೂ ಒನ್ ಬೈ ತೆಗಿತಾ ಹೋದಾಗ ಸಿಕ್ತಿತ್ತು. ಬಟ್ ಈ ಸೈಬರ್ ಕ್ರೈಮ್ಸಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ಥರದ್ದು ಒಂದು ಕ್ಲೂ ಸಿಗಲ್ಲ. ಯಾಕೆಂದರೆ ಎಲ್ಲೋ ಕೂತ್ಕೊಂಡು VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಯೂಸ್ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಡಿಜಿಟಲ್ ನಮಗೆ ಒಂದು ಮೊಬೈಲ್ ಇದ್ದರೆ ಅದಕ್ಕೆ ಇದಿರುತ್ತೆ, ಏನೋ IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ನಾವು ತೊಗೊಂಡಾಗ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ಆ VPN ಯೂಸ್ ಮಾಡ್ಕೊಂಡು ಮಾಡಿದಾಗ ನಮ್ಗೆ IP ಅಡ್ರೆಸ್ ಫೌಂಡ್ ಆಗಲ್ಲ. IP ಅಡ್ರೆಸ್ ಫೌಂಡ್ ಆದ್ರೂ ಹೊರ ದೇಶದಲ್ಲಿ ಎಲ್ಲೋ ಫೌಂಡ್ ಆಗುತ್ತೆ, ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಇರುತ್ತೆ. ಅವಾಗ ನಾವಲ್ಲಿ ಏನಾಗುತ್ತೆ, ಈ ಟ್ರೀಟಿ ಇರುತ್ತೆ, ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಟ್ರೀಟ್ ಇದ್ದಾಗ ಅಷ್ಟು ಸುಲಭವಾಗಿ ಕ್ರೈಮ್ಸ್ನ ಪತ್ತೆ ಮಾಡೋದು ಕಷ್ಟ. ಆಮೇಲೆ ಇದನ್ನು ನಮ್ಮ ಇಂಡಿಯಾದಲ್ಲೇ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಅಥವಾ ಕರ್ನಾಟಕದಲ್ಲೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೊರ ದೇಶದಲ್ಲಿ ಈ ಥರದ್ದು ತುಂಬ ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಕರೀತಾರೆ. ಈ ಥರ ಮಾಡಬೇಕು ಅಂತಲೇ ಒಂದು ಟೀಮ್ ಮಾಡ್ಕೊಂಡು ವ್ಯವಸ್ಥಿತ. ಹೌದು, ಖಂಡಿತ. ಇದು ಎಸ್ಪೆಷಲಿ ಏನಾದರೂ ಸೈಬರ್ ವಾರ್ ಅಂತ ಕರೀತಾರೆ ಇದನ್ನು. ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾತಾಡಬೇಕು ಅಂತಂದಾಗ ಸೈಬರ್ ವಾರ್ ಥರ ನಡೀತಿದೆ. ಈಗ ಒಂದು ದೇಶನ ನೀವು ಎಕನಾಮಿಕಲ್ ವೀಕರ್ ಮಾಡಬೇಕು, ಅಥವಾ ಆ ದೇಶನ ಮೊದಲೇನು ಮಾಡೋದು ಬಾಂಬ್ ಹಾಕಿದ್ರೆ ಅಥವಾ ಇನ್ನೊಂದೇನೋ ಅವ್ರು ಮಾಡೋದು ನಡೀತಾ ಇತ್ತು ವಾರ್ಸ್. ಈಗೇನಾದ್ರು ಸೈಬರ್ ವಾರ್ಸ್ ಅಂತಲೇ ಹೊಸ ಫಾರ್ಮಾಗಿ ಬಂದಿದೆ ಅದು. ಓಕೆ ಸರ್, ನಿಮ್ಗೆ ಅನ್ಸತ್ತಾ ಈ ಯಾವ ಏಜ್ ಗ್ರೂಪ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಈ ಥರದ ಸೈಬರ್ ಕ್ರೈಮ್ಗೆ ಅಂತ? ಸರ್, ಒಂದು ಮೇಯ್ನ್ ಆಗಿ ಇದಕ್ಕೆ ಟಾರ್ಗೆಟ್ ಆಗೋರು ಅಂದರೆ ಫಸ್ಟ್ ಚಿಲ್ಡ್ರನ್ಸ್, ಆಮೇಲೆ ವುಮೆನ್ಸ್, ಆಮೇಲೆ ಎಲ್ಡರ್ಲಿ ಪೀಪಲ್ಸ್, ಆಮೇಲೆ ಈಗಂತೂ ಎಜುಕೇಟೆಡ್ ಪೀಪಲ್ಸು ಆಗ್ತಾ ಇದ್ದಾರೆ. ಅಂದರೆ
ಕರೆಕ್ಟ್ ನಾಲೆಜ್ ಇಲ್ದಾರ ಅಂತ ಹೇಳ್ಬೋದು ನಾವು. ಹೌದು ಹೌದು ಓಕೆ, ಯಾಕಂದ್ರೆ ಎಜುಕೇಟೆಡ್ ಆಗಿದ್ರು ಈಗ ಎಷ್ಟು ಜನಕ್ಕೆ ಎಜುಕೇಟ್ ಆಗಿದ್ರು ಯಾವ್ದು ಅಫೆನ್ಸ್ ಅಲ್ಲ, ಅದು ಯಾವ್ದನ್ನ ಕ್ಲಿಕ್ ಮಾಡ್ಬೇಕು, ಯಾವ್ದನ್ನ ನಾವು ನಂಬಬೇಕು ಅನ್ನೋದು ಗೊತ್ತಿಲ್ಲದೇ ಇದ್ರು ಅದು ಅನ್ಎಜುಕೇಟೆಡ್ ಅನ್ಸ್ಕೊಂತಾರೆ. ಹಾಗಾಗಿ ಜಾಸ್ತಿ ಈ ವರ್ನರಬಲ್ ಕೆಟಗರಿ ಅಂತ ಕನ್ಸಿಡರ್ ಮಾಡಿದಾಗ ಫಸ್ಟ್ ಬರೋದೇ ಮಕ್ಕಳು. ಯಾಕಂದ್ರೆ ಈಗ ಬಿಲೋ 16-15 ಈಗ ಹುಟ್ಟಿದ ಒಂದು 5-6 ಇಯರ್ಸ್ ಮಕ್ಕಳನ್ನ ಏನು ಮಾಡ್ತಾರೆ, ಮೊಬೈಲ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಈಸಿ ಟಾರ್ಗೆಟಬಲ್. ವುಮೆನ್ಸ್ ಮತ್ತೆ ಚಿಲ್ಡ್ರನ್ಸ್ ಜಾಸ್ತಿ ಬೇಗ ಟಾರ್ಗೆಟ್ ಆಗ್ತಾರೆ. ಓಕೆ ಸರ್, ವಾಟ್ ಬಿಗ್ ಮಿಸ್ಟೇಕ್ ಜನ ಮಾಡುವಂತಹ ದೊಡ್ಡ ತಪ್ಪೇನು ಸರ್? ಅಂದ್ರೆ ಈ ಸೈಬರ್ ಕ್ರೈಮಿಗೆ ವಿಕ್ಟಿಮ್ ಆಗೋದಕ್ಕೆ ಮಾಡುವಂಥ ದೊಡ್ಡ ತಪ್ಪೇನು ಸರ್ ಜನ? ಸರ್ ಏನಂದ್ರೆ, ಒಂದು ಆಸೆಗೆ ಬೇಗ ಆಸೆ ಅಂದ್ರೆ ಬೇಗ ಎಕ್ಸಾಂಪಲ್ ಹೆಂಗಂದ್ರೆ, ಯಾವುದೋ ಜಾಬ್ ಈಸಿಯಾಗಿ ಜಾಬ್ ಸಿಗೋದಂಥದ್ದು, ಅಂದ್ರೆ ಈಸಿ ಜಾಬ್ ಸಿಗುತ್ತೆ ನಿಮ್ಗೆ, ಇಲ್ಲಿ ಕಡಿಮೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಅಂತ ಆ ಥರದ್ದು ಇದಾಗ್ತಾರೆ. ಮತ್ತೆ ಇನ್ವೆಸ್ಟ್ಮೆಂಟ್, ಈಗ ನಾನು ಬೇಗ ದುಡ್ಡು ಮಾಡಿ ಎಕ್ಸ್ಟ್ರಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೊಡ್ರಿ, ನಿಮ್ಗೆ ಡಬಲ್ ಮಾಡ್ಕೊಡ್ತೀವಿ, ಟ್ರಿಬಲ್ ಮಾಡ್ಕೊಡ್ತೀವಿ, ಶೇರ್ಸ್ ಎಲ್ಲ ಆಗಿರ್ಬೋದು, ಈ ಥರದ್ದಕ್ಕೆ ಒಳಗಾಗ್ತಾರೆ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ವೆರೈಟಿ ಆಫ್ ಇದು ಬರುತ್ತೆ, ಅಂದರೆ ಲೈಕ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಜಾಸ್ತಿ ಏನಾಗ್ತಾರೆ, ನಾವು ಇಂಟರ್ನೆಟ್ ಯೂಸ್ ಮಾಡ್ತಿರ್ತೀವಿ, ಯಾವುದನ್ನ ನಾವು ನಂಬಬೇಕು ಅಥವಾ ಯಾವುದನ್ನ ಕರೆಕ್ಟಾಗಿ ತಿಳ್ಕೊಳ್ದಲೇ ನಾವೇನು ಮಾಡ್ತೀವಿ ಅದನ್ನು ಯೂಸ್ ಮಾಡೋಕೆ ಹೋದಾಗ ಅವರು ಜಾಸ್ತಿ ಇದಕ್ಕೆ ಬಲಿ ಆಗ್ತಾರೆ. ಓಕೆ ಸರ್, ಇನ್ನೊಂದೇನು ಅಂತ ಅಂದರೆ, ಲೈಕ್ ಈಗ ನೀವು ಯಾವುದೋ ಒಂದು ಲಿಂಕ್ನ ಕ್ಲಿಕ್ ಮಾಡ್ತೀರಾ, ಎಷ್ಟು ನಿಮಿಷದಲ್ಲಿ ದುಡ್ಡು ಹೋಗುತ್ತೆ ಸರ್? ನೀವು ಲಿಂಕ್ನ ಕ್ಲಿಕ್ ಮಾಡಿ ಜಾಸ್ತಿ OTP ಇಂದ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಏನಾಗಿದೆ, OTPನೂ ಬೇಕಾಗಿಲ್ಲ. ಆ ಥರ ಬರೀ ಒಂದು ಲಿಂಕ್ ಮೊದಲೇನಾಗ್ತಿದೆ, ನೀವು OTP ಹೇಳಿದ್ರೆ ನಿಮ್ಮ ಅಕೌಂಟಿಂದ ಅಥವಾ ನಿಮಗೆ ದುಡ್ಡು ತೆಗಿತಾ ಇದ್ರು. ಈಗೇನೆಲ್ಲ OTPನೂ ಬೇಡ, ನೀವು ಸುಮ್ಮನೆ ಒಂದು ಅಕೌಂಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು. ಏನು ಮಾಡ್ತಾರೆ, ಅವ್ರು ಡಿಗ್ ಮಾಡ್ತಾ ಇರ್ತಾರೆ. ನಿಮ್ಮ ಪ್ರೊಫೈಲಿಂಗ್ ಆಗಿರ್ಬೋದು, ನಿಮ್ಮ ಎಲ್ಲವರೆಲ್ಲ ನಿಮ್ದೆಲ್ಲ ಕ್ಲಿಕ್ ಮಾಡ್ತಾರೆ. ಒಂದು ನೀವು ಅವ್ರಿಗೆ ಒಂದು ಸ್ಪ್ಯಾಮ್ ಬಂತು ಅಥವಾ ಯಾವ್ದಾರು ಒಂದು ವೆಬ್ಸೈಟಿಂದ ಲಿಂಕ್ ಬಂತು, ನೀವು ಕ್ಲಿಕ್ ಮಾಡಿದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಮದು ಡಾಟಾ ಎಲ್ಲ ಅವ್ರು ಫೆಚ್ ಮಾಡಿಬಿಟ್ಟು ಆ ಡಾಟಾನ ಯೂಸ್ ಮಾಡಿಕೊಂಡು ವಿತಿನ್ ನೋ ಟೈಮ್ ಅನ್ಕೋಬೋದು ನಿಮ್ಮ ಅಕೌಂಟಲ್ಲಿರೋ, ಬೇಕಾದ್ರೆ ನೀವು ಎಷ್ಟೇ ಅಕೌಂಟಲ್ಲಿ ದುಡ್ಡು ಝೀರೋ ಮಾಡೋ ಲೆವೆಲ್ಗೆ ಸೈಬರ್ ಕ್ರೈಮ್ ಬೆಳೆದಿದೆ. ಮತ್ತು ಅದನ್ನು ನಾವು ಹೇಳೋಕ್ಕೆ ಆಗಲ್ಲ, ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಕ್ಲಿಕ್ ಮಾಡ್ತೀನಿ ನಿಮ್ಮ ಅಕೌಂಟಿಂದ ಡೆಬಿಟ್ ಅಂದರೆ ಎಲ್ಲ ಪ್ಲ್ಯಾನ್ ರೆಡಿ ಇರ್ತಾರೆ ಅವರು. ಓನ್ಲಿ ವೇಟಿಂಗ್ ಫಾರ್ ಯುವರ್ ಮಿಕಾನ್ ಕಾಯ್ತಿರ್ತಾರೆ, ಸಿಕ್ಕ ತಕ್ಷಣ ಹಿಡ್ದಾಕೋಣ, ಕ್ಲಿಕ್ ಮಾಡಿದಂಗೆ ನಿಮ್ದೆಲ್ಲ ಡಾಟಾ ಹೋಗ್ಬಿಡುತ್ತೆ. ಓಕೆ ಸರ್, ನಮಗೆ ನಾಲೆಡ್ಜ್ ಇಲ್ದೇನೆ ಸ್ಕ್ಯಾಮರ್ಸ್ ನಮ್ಮ ಫೋನ್ ಡೇಟಾ ಯೂಸ್ ಮಾಡ್ತಿರ್ತಾರ? ಅಂದರೆ ನಮ್ಮ ಫೋನಲ್ಲಿ ಇರುವಂತಹ ಡೇಟಾ ಬೇಸ್ ಇರ್ಬೋದು, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ನಮ್ಮ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ನಮ್ಮ ಅರಿವಿಗಿಲ್ದೇನೆ ಸ್ಕ್ಯಾಮರ್ಸ್ ಅದನ್ನ ಟ್ರ್ಯಾಪ್ ಮಾಡ್ತಿರ್ತಾರ? ಅಂದ್ರೆ ಡಿಗ್ ಮಾಡ್ತಾ ಇರ್ತಾರೆ. ಈಗ ಅಕಸ್ಮಾತ್ ಹೆಂಗೆ ಅಂತಂದ್ರೆ, ಈಗ ನಿಮ್ದು ಎಕ್ಸಾಂಪಲ್ ನಂದೇ ಅಂತ ಕೃಷ್ಣಮೂರ್ತಿ ಅಂತೇಳಿ, ಇವ್ನು ಏನ್ ಮಾಡ್ತಾ ಇದ್ದಾನೆ, ಇವ್ನ ಪ್ರೊಫೈಲ್ ಇವ್ನು ಪ್ರೈವೇಟ್ ಇದೆಯಾ ಪಬ್ಲಿಕ್ ಇದೆಯಾ, ಪಬ್ಲಿಕ್ ಇವ್ನ ಡೇಟ್ ಆಫ್ ಬರ್ತ್ ಇದೆಯಾ, ಅಥವಾ ಇವ್ನ ಮನೆ ಅಡ್ರೆಸ್ ಇದೆಯಾ, ಅಥವಾ ಇವ್ನ ಬ್ಯಾಂಕ್ ಲಿಂಕ್ ಏನಾದ್ರು ನಂಬರ್ಸ್ ಇದೆಯಾ, ನಂಬರ್ ಫೋನ್ ಪೇ ಲಿಂಕ್ ಆಗಿದೆಯಾ, ಈ ತರ ಡಿಗ್ ಮಾಡ್ತಾ ಇರ್ತಾರೆ. ಡಿಗ್ ಮಾಡಿ ಒಂದು ಆಪರ್ಚುನಿಟಿ ಕಾಯ್ತಾ ಇರ್ತಾರೆ ಅವರು. ಅಕಸ್ಮಾತ್ ನಿಮ್ಗೆ ಸುಮ್ಮನೆ ಏನಾದರೂ ಒಂದು ಗಿಫ್ಟ್ ಬಂದಿದೆ ಅಂತ ಕಳಿಸ್ತಾರೆ, ನೋಡ್ತಾರೆ ನೀನು ಯಾವ ಥರ ನೀನು ಇದೆಯಾ, ನೀನು ಯಾವ ಥರ ನಾಲೆಡ್ಜಬಲ್ ಇದೆಯಾ, ಅಥವಾ ನೀನು ಸ್ಟೂಡೆಂಟೋ ಅಥವಾ ಏನೋ ನಿನ್ಗೆ ಏನು ಅವಶ್ಯಕತೆ ಇದೆ, ಏನೋ ಇಂಟರ್ನೆಟ್ ಸರ್ಚ್ ಮಾಡ್ತಲೇ ಇರ್ತೀವಿ. ಅವಶ್ಯಕತೆ ನೋಡ್ಕೊಂಡು ತಕ್ಕಂಗೆ ಅವರು ಏನು ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಬಿಡುತ್ತೆ. ಇದೇ ಥರ ಅಂತ ಹೇಳಕ್ಕಾಗಲ್ಲ. ಸೊ ಈಗ ಒಂದು 4-5 ಜನ ಹುಡುಗರು ಕೆಲಸಕ್ಕೆ ಅಂತ ಹುಡುಕ್ತಿದ್ರು, ಟಾರ್ಗೆಟ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಓಕೆ, ಈಗ ಏನಾದ್ರು ನಾನು ಯಾರು ಶೂ ಹುಡುಕ್ತಿರ್ತೀನಿ ಅಂದ್ಕೊಂಡು, ನಂಗೆ ಶೂ ಬೇಕಾಗಿದೆ, ಶೂ ಹುಡುಕ್ತೀನಿ, ಈ ಲಿಂಕ್ ಕ್ಲಿಕ್ ಮಾಡಿ ಇದರಲ್ಲಿ ಶೂ ನೈಕಿ ಶೂ ಬರೀ 3000 ಇದೆ ಅಂತ ನಾನು ಏನು ಮಾಡ್ತೀನಿ, ಅಲ್ಲಿ 7000 ಇದ್ದಲ್ಲಿ ಇದೆ, ಯಾವುದು ವೆಬ್ಸೈಟಿಂದ ಕ್ಲಿಕ್ ಮಾಡ್ತೀನಿ. ಲೈಕ್ ಈ ಥರ ಏನು ಮಾಡ್ತಾರೆ, ಆನ್ಲೈನಲ್ಲಿ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ದೆಲ್ಲ. Oh my God. ಸೊ ಇದೊಂಥರ ಶಾಪ ಆಗೋಯ್ತು ಅನ್ಸುತ್ತೆ. ಟೆಕ್ನಾಲಜಿ ಶಾಪ್ ಆಗಿದೆ. ಅದಕ್ಕೆ ಹೇಳೋದು, ಗೌರ್ಮೆಂಟು ನಮ್ಮ BCP ಆಗಿರ್ಬೋದು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದು ಪ್ರತಿ ಸತಿ ಅವೇರ್ನೆಸ್ ಮಾಡ್ತಲೇ ಇರ್ತಾರೆ. ನಿಮ್ಮದು ಇದೇನೋ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇಟ್ಕೊಳ್ಳಿ, ಮತ್ತು ಆವಾಗ ನಿಮ್ಮದು ಪಾಸ್ವರ್ಡ್ಸ್ಗಳನ್ನ ಚೇಂಜ್ ಮಾಡ್ತಾರೆ, ಇಮೇಲ್ ಪಾಸ್ವರ್ಡ್ ಚೇಂಜ್ ಮಾಡ್ತಾರೆ. ಯೂಶ್ವಲಿ ಆ ಥರದ್ದು ಸಣ್ಣ ಬೇಸಿಕ್ ಕಾಮನ್ ಸೆನ್ಸ್ನು ಇಲ್ದಂಗೆ 1 ಇಡೋದು, 1 2 3 ಇಡೋದು, 9 10 ಇಡೋದು, ಈ ಥರದ್ದು ವೀಕ್ ಪಾಸ್ವರ್ಡ್ಸ್ ಇರೋದಿರ್ಬೋದು. ಅಥವಾ ಮತ್ತೆ ನೆಕ್ಸ್ಟು ಕರೆಕ್ಟಾಗಿ ಒಂದು ಪಾಸ್ವರ್ಡ್ನ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತು ಸೇವ್ ಮಾಡೋದು, ಇನ್ನು ಎಕ್ಸಾಂಪಲ್ಲು ಯಾವುದೋ ನೋಟಲ್ಲೋ ಅಥವಾ ಇನ್ನೊಂದು ಯಾವುದ್ರಲ್ಲೋ OTPಗಳನ್ನ, OTP ಅಲ್ಲ ಸರಿ, ನಿಮ್ಮದು ಕ್ರೆಡಿಟ್ ಕಾರ್ಡ್ಸು, ಪಾಸ್ವರ್ಡ್ಸ್ ಏನೇದನ್ನ ಸೇವ್ ಮಾಡೋದು. ಸೇವ್ ಮಾಡೋದ್ರಿಂದ ಏನಾಗುತ್ತೆ, ಡಾಟಾ ಆಲ್ಮೋಸ್ಟ್ ಲೀಕ್ ಆಗೇ ಆಗುತ್ತೆ. ನಿಮಗೂ ಗೊತ್ತಿರೋದು, ಎಷ್ಟೋ ಕಂಪ್ನಿಗಳು ನಿಮ್ಮ ಡಾಟಾನ ಲೀಕ್ ಮಾಡುತ್ತೆ. ಈಗ ನೀವು ಎಕ್ಸಾಂಪಲ್ಲು ಯಾವುದೋ ಒಂದು XYZ ಕಂಪ್ನಿಗೆ ನೀವೇನಾದರೂ ಒಂದು ಫುಡ್ ಆರ್ಡರ್ ಮಾಡೋಕ್ಕೆ ಹೋಗ್ತೀರ ಅಂದ್ಕೊಂಡು, ನಿಮ್ಮ ಮನೆ ಲೊಕೇಶನ್ನು, ನಿಮ್ಮದು ಫೋನ್ ನಂಬರು, ನಿಮ್ಮದು ಡೇಟ್ ಆಫ್ ಬರ್ತು ಎಲ್ಲದೂ ಅದಕ್ಕೆ ಹಾಕಿರ್ತೀರ. ಯಾಕೆಂದರೆ ರಿಜಿಸ್ಟರ್ ಆಗಬೇಕಾದ್ರೆ ಆ ಡೇಟಾನ ಏನು ಮಾಡ್ತಾರೆ, ಈ ಸ್ಕ್ಯಾಮರ್ಸ್ ಅದನ್ನ ತಗೊಂತಾರೆ, ಬೈ ಮಾಡಿ ಅದನ್ನ ಯೂಸ್, ಅವ್ರು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ ಸರ್, ನಿಮ್ಮ ಪ್ರಕಾರ ಹೇಳೋದಾದ್ರೆ, ಇವಾಗ ಎಷ್ಟೊಂದು ಕಡೆ ನಾವು ಮಾಲ್ಸ್ಗೆಲ್ಲ ಹೋದ್ರೆ ಬಿಲ್ ಮಾಡ್ಬೇಕಾದ್ರೆ ಮೊಬೈಲ್ ನಂಬರ್ ಕೇಳ್ತಾರೆ, ಹೋಟೆಲ್ಸ್ ಹೋದ್ರೆ ಬಿಲ್ ಮಾಡ್ಬೇಕಾದ್ರೆ ಮೊಬೈಲ್ ನಂಬರ್ ಕೇಳ್ತಾರೆ. ಕೊಡ್ಬೋದಾ ಕೊಡಬಾರ್ದಾ ಸರ್? ಇವಾಗ ಹೆಂಗಾಗಿದ್ದಾರೆ ಅಂದ್ರೆ, ಡಿಜಿಟಲ್ ಯುಗ, ನಿಮ್ಗೆ ಮೆಸೇಜ್ ಮಾಡ್ತೀವಿ ಬಿಲ್ನ ಅಂತ. ಹೌದು, ಈಗೆಲ್ಲ ಹಂಗೆ ಆಗಿದೆ. ಬಟ್ ಏನಂದ್ರೆ, ಮೊಬೈಲ್ ನಂಬರ್ ಕೊಡೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಈಗ ಮೊಬೈಲ್ ನಂಬರ್ ತಗೊಳೋದು ಮ್ಯಾಟ್ರೇ ಅಲ್ಲ ಅವರಿಗೆ. 1 hour
ಅದರವೇ ತಗೋಬೋದು. ಬಟ್ ಆದರೆ ನೀವು ಮೊಬೈಲ್ ನಂಬರ್ ಕೊಟ್ಟಾಗ ನಿಮ್ಮ ವಾಟ್ಸಪ್ಗಾಗಿರ್ಬೋದು ಅಥವಾ ನಿಮ್ಮ ಇಮೇಲ್ಗಾಗಿರ್ಬೋದು ನಿಮ್ಮ ನಂಬರ್ಗಾಗಿರ್ಬೋದು ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅದು ಲೀಗಲ್ ಇದೆಯಾ ಅಥವಾ ಬೇರೆ ಇಲ್ಲಿಗಲ್ ವೆಬ್ಸೈಟ್ಸ್ಗಳಿಂದ ಬಂದಿದೆಯಾ ಅನ್ನೋದನ್ನ ನೋಡಿಕೊಂಡು ಕರೆಕ್ಟಾಗಿ ನಾವು ಸ್ವಲ್ಪ ಹೈಜಿನಿಕ್ ಆಗಿರ್ಬೇಕಷ್ಟೇ. ಅಂದರೆ ಈಗ ಡಿಜಿಟಲ್ ಹೈಜಿನಿಕ್ ಅಂತ ಕರೀತಾರೆ, ಅದನ್ನು ನಾವು ಫಾಲೋ ಮಾಡಿದ್ರೆ ಯಾವುದೇ ಥರದ್ದು ಫ್ರಾಡ್ ಆಗಲ್ಲ. ಈಗ ನನಗೆ ಫ್ರಾಡ್ ನನಗೆ ಒನ್ ಟೈಮ್ ಆಗಿತ್ತು. ನನ್ನದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದರೆ, ನಂದು ಫೇಸ್ಬುಕ್ ಅಕೌಂಟ್ ಏನು ಮಾಡಿದ್ರು ಆ್ಯಸ್ ಇಟ್ ಈಸ್ ನಂದು ಅದನ್ನು ಹ್ಯಾಕ್ ಮಾಡಿರಲಿಲ್ಲ. ಎಲ್ಲ ತುಂಬ ಜನ ಏನು ಮಾಡ್ತಾರೆ, ಹ್ಯಾಕ್ ಮಾಡಿದ್ದಾರೆ, ನನ್ನ ಫೇಸ್ಬುಕ್ ಹ್ಯಾಕ್ ಮಾಡಿದ್ದಾರೆ ಅಂತ ರೀಕ್ರಿಯೇಟ್ ಮಾಡ್ತಾರೆ. ಸೇಮ್ ನಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಪಬ್ಲಿಕ್ಲಿ ಇರುತ್ತೆ, ನನ್ನ ಫೋಟೋ ತಗೊಂತಾರೆ, ನನ್ನ ಹೆಸರು ತಗೊಂತಾರೆ, ನನ್ನ ಯೂಸರ್ ಐ ಡಿ ತಗೊಂತಾರೆ, ಸೇಮ್ ಅದೇ ಥರ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಅಕೌಂಟ್ಸಲ್ಲಿ ಏನೇನು ಇರ್ತಾರೆ ಅವರಿಗೆ ಮೆಸೇಜ್ ಮಾಡ್ತಾರೆ. ಅದೇ ಥರ ಒಂದು ಆಗಿ ನಮ್ಮ ಫ್ರೆಂಡ್ಸು ಒಂದಷ್ಟು ಜನ ದುಡ್ಡು ಹಾಕ್ಬಿಟ್ಟಿದ್ರು. ಆ ಥರ ಆಗುತ್ತೆ. ಅದಕ್ಕೆ ಆ ಥರದ್ದು ಮೆಸೇಜಸ್ಗಳಿಗೆ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಅವರೇ ಫೋನ್ ಕಾಂಟ್ಯಾಕ್ಟ್ ಮಾಡಿ ಏನೇ ಪ್ರಾಬ್ಲಮ್ಸ್ ಇದ್ರೆ ಅವ್ನು ಕೇಳ್ಬಿಟ್ಟು ಇದು ಮಾಡೋದು. ಈಗ ಅದನ್ನೂ ಕಷ್ಟ ಆಗಿದೆ ಫೋನಲ್ಲಿ ಮಾತಾಡೋದು. ಯಾಕೆಂತಂದರೆ ಈ AI ಬಂದಿರೋದ್ರಿಂದ ವಾಯ್ಸ್ ನಿಮ್ಮ ಮುಂದೆ ವಾಯ್ಸ್ನು ಬೇಕಾದ್ರೆ ಇದು ಮಾಡ್ತಾರೆ, ಡೀಪ್ ಇದು ಮಾಡಿ. ಓಕೆ ಸರ್, ಇನ್ನೊಂದು ಕೇಳಬೇಕಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಅಥವಾ ವಿಯರ್ಡೆಸ್ಟ್ ಸೈಬರ್ ಕ್ರೈಮ್ ಅಂದರೆ ಯಾವುದು ಸರ್? ಸೊ ಈಗ ಏನಾಗಿದೆ ಸೈಬರ್ ಕ್ರೈಮ್ಸಲ್ಲೂ ನಾವು ಅಂದರೆ ನಮ್ಮ ಪರ್ಸ್ನಲ್ ಆಗಿ ಆಗಿರೋದು ಒಂದು ವಿಚಾರಗಳಾದ್ರೆ ನೀವು ನೋಡಿರೋ ಕೇಸ್ ಹೇಳ್ತೀನಿ. ನನ್ನ ಒಬ್ಬರು XYZ ಕ್ಲೈಂಟ್ ಅಂದ್ಕೊಳ್ಳಿ, ಏನಾಗಿದೆ ಸ್ಟೂಡೆಂಟ್ ಈಸ್ MBBS ನನ್ನ ಫ್ರೆಂಡ್ ಅಂದ್ಕೊಳ್ಳಿ, ನನ್ನ ಫ್ರೆಂಡೇನು ಆ್ಯಕ್ಚುಲಿ ಅವನು MBBS ಗ್ರ್ಯಾಜುಯೇಟು, ಅವನು MBBS ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನಿಗೇನಾಗಿದೆ ನಿಮಗೆ ಈಗ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ, ತುಂಬ ಅದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಎಕ್ಸ್ಟ್ರಾಕ್ಷನ್ ಮಾಡಿಬಿಟ್ಟಿದ್ದಾರೆ ಆ ಮುಖಾಂತರ. ಅವನಿಗೆ ಒಂದು ಅನ್ನೋ ನಂಬರಿಂದ ಕಾಲ್ ಬಂದಿದೆ. ಏನು ಮಾಡಿದ್ದಾರೆ, ಪೊಲೀಸ್ ಡ್ರೆಸ್ ಹಾಕ್ಕೊಂಡು ನಾವು ಈ ಥರ ನಿಮ್ಮದು ಮೊಬೈಲ್ ನಂಬರ್, ನಿಮ್ಮ ಆಧಾರ್ ಕಾರ್ಡು ಯಾವುದೋ ಒಂದು ಡ್ರಗ್ಸ್ ಮಾಫಿಯಾದಲ್ಲಿ ಸಿಗಾಕೊಂಡಿದೆ, ನೀವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಿದ್ದೀವಿ ನಿಮ್ಮನ್ನ ಅಂದ್ಬಿಟ್ಟು ನೋಟಿಸು ಕಳಿಸಿದ್ದಾರೆ. CBI ಇಂದ ನೋಟಿಸ್ ಕಳಿಸಿದ್ದಾರೆ. ಅಲ್ಲೇ ಫೇಕ್ ನೋಟಿಸ್ ಎಲ್ಲ ಫೇಕ್ ನೋಟಿಸು. ಆಮೇಲೆ ಅವನಿಗೆ ಟೈಮೇ ಕೊಟ್ಟಿಲ್ಲ ಅವನಿಗೆ ಕಾಲ್ ಮಾಡೋಕ್ಕೂ. ಅವನೇನು ಮಾಡಿ ಅವಾಗಲೇ ಈಗಲೇ ಇಮಿಡಿಯೇಟಾಗಿ ನಿಮ್ಗೆ 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿಲ್ಲ ಅಂದರೆ ನೀವು MBBS ಮಾಡ್ತಿದ್ದಾರೆ, ನಿಮ್ದೆಲ್ಲ ನಿಮ್ಮ ಡಾಟಾ ಎಲ್ಲ ನಿಮ್ಮ ಇದಕ್ಕೆ ಮಾಡ್ಬಿಡ್ತೀವಿ, ಹಿಂಗೆ ಅರೆಸ್ಟ್ ಮಾಡ್ತೀವಿ ನಿಮ್ದಂತೆಲ್ಲ ಫುಲ್ಲು ಅವನಿಗೆ ಭಯ ಇಟ್ಬಿಟ್ಟು ಆನ್ ದಿ ಸ್ಪಾಟ್ 50,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದಾರೆ ಅವನ ಹತ್ರ. ಅವನಿಗೆ ಭಯ ಆಗಿ ಮತ್ತೆ ಅದೆಲ್ಲ ಆಗೋದ್ಮೇಲೆ ಫುಲ್ ಟೆನ್ಷನ್ ಆಗಿ ಆಮೇಲೆ ನನಗೆ ಕಾಲ್ ಮಾಡ್ತಾನೆ, ಬ್ರೋ ಹಿಂಗೆ ಆಯಿತು ಅಂತ ಅಂದ್ಬಿಟ್ಟು. ಅವನು ಅಟ್ಲೀಸ್ಟ್ ಒಂದು ಸೆಕೆಂಡ್ ನೀನು ಪಾಸ್ ತೊಗೊಂಡು ನಮ್ಗಾದ್ರೂ ಕಾಲ್ ಮಾಡಿದ್ರೆ ನಾವು ಗೈಡ್ ಮಾಡ್ತಾ ಇರಲಿಲ್ವಾ, ಹಿಂಗೆ ಅಂದರೆ ನಾನು ಕಣ್ಣಾರೆ ನೋಡಿದ್ದಂಥ ಫ್ರಾಡು. ಈಗ ಆದರೆ ಏನು ಮಾಡೋಕ್ಕಾದಂಥ ಸಿಚುವೇಶನ್. ಅದಕ್ಕೆ ಅಂಥ ಸಿಚುವೇಶನ್ ಇದ್ದಾಗ ನೀವು ಏನೇ ಆ ಥರ ಪ್ರಾಬ್ಲಮ್ಸ್ ಬಂದ್ರೂ ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೇ ಪೊಲೀಸ್ ಅಂತ ಫೋನ್ ಮಾಡಿದ್ರು ಅಥವಾ ಯಾವುದೇ CBI CID ಏನೇ ಫೋನ್ ಮಾಡಿದ್ರು ಕಾಮಾಗಿದ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಅದನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಿ, ಇವ್ರು ರಿಯಲ್ ಪೊಲೀಸಾ ಇಲ್ವಾ ಅಂತ ವೆರಿಫೈ ಮಾಡಿ ಆಮೇಲೆ ಬೇಕಾದ್ರೆ ನೀವು ಇದು ಮಾಡ್ಬೋದು. ಯಾರು ಪೊಲೀಸ್ನವ್ರು ಆ ಥರ ಫೋನ್ ಮಾಡಿ. ಬಟ್ ಜನಕ್ಕೆ ಒಂಥರ ಏನು ಹೇಳೋದು ಸರ್, ಅನ್ಸೆಟ್ ಟ್ಯಾಬು ಅಂದರೆ ಪೊಲೀಸ್ ಅಂದ್ರೇ ಭಯ. ಪೊಲೀಸ್ ಯಾಕಪ್ಪ ಸುಮ್ಮನೆ ತಲೆನೋವು ಯಾಕೆ ಅನ್ನೋ ಜನನೇ ಜಾಸ್ತಿ ಇದ್ದಾರೆ ಪೊಲೀಸ್ ಹತ್ರ ಅಂತ. ನಾನು ಮುಂಚೆ ವರ್ಕ್ ಮಾಡ್ತಿದ್ದಾಗ ಪೊಲೀಸವ್ರ ಜೊತೆ ಹೇಳ್ತಿದ್ದೆ, ದೇ ಆರ್ ಆಲ್ಸೋ ಫ್ರೆಂಡ್ಸ್, ಅವರು ಹ್ಯೂಮನ್ಸ್. ನೀವು ತಪ್ಪು ಮಾಡಿದ್ದೀರ ಅಂದರೆ ಪೊಲೀಸಿಗೆ ಹೆದರ್ಕೋಬೇಕು, ತಪ್ಪು ಮಾಡ್ಕೊಳ್ಳಿಲ್ಲ ಅಂದರೆ ಕಾಮನ್ ಆಗಿ ಮಾತಾಡ್ಬೋದು, ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತ. ಸೊ ಈಗ ಸರ್ ಯಾಕೆ ಎಷ್ಟೊಂದು ಜನ ಈ ಸೈಬರ್ ಕ್ರೈಮ್ ಆದ್ಮೇಲೆ ಪೊಲೀಸಿಗೆ ರಿಪೋರ್ಟ್ ಮಾಡಕ್ಕೆ ಹೆದರ್ಕೋತಾರೆ, ಯಾಕೆ ಅಂತ? ಎಸ್ಪೆಷಲಿ ಹನಿ ಟ್ರ್ಯಾಪ್ ಮ್ಯಾಟರ್ಸ್ ಇರ್ಬೋದು, ಈ ಥರದ್ರಲ್ಲೆಲ್ಲಾನು ಯಾವ ಅಫೆನ್ಸ್ಗಳು ಇದಾಗಲ್ಲ ಅಂದರೆ ನೋಟಿಸ್ ಆಗಲ್ಲ ಅಂತಂದರೆ ಎಸ್ಪೆಷಲಿ ಸೈಬರ್ ಬುಲ್ಲಿಂಗು, ಹರಾಸ್ಮೆಂಟ್ಸು ಮತ್ತು ಈ ಸೆಕ್ಸೋಸ್ಟೇಷನ್ಗಳು ಮಾಡ್ತಾರಲ್ಲ ಅವು ಬೇಗ ಬರಲ್ಲ. ಇನ್ನು ಫೈನಾನ್ಷಿಯಲ್ ಫ್ರಾಡ್ಸ್ ಎಲ್ಲ ಆಲ್ಮೋಸ್ಟ್ ಆಲು ರಿಪೋರ್ಟ್ ಆಗೇ ಆಗ್ತದೆ. ಯಾಕೆಂದರೆ ದುಡ್ಡು ಕಳ್ಕೊಂಡಿರ್ತಾರೆ. ದುಡ್ಡು ಕಳ್ಕೊಂಡಾಗ ಈಗ ಒಂದು ಮನೆ ಬೇಕೇ ಬೇಕು, ಅದು ಎಷ್ಟೋ ಜನ ಲೈಫ್ ಟೈಮ್ ಸೇವಿಂಗ್ಸ್ ಕಳ್ಕೊಂಡಿರ್ತಾರೆ. ಅವಾಗ ಅಂಥವನ್ನ ರಿಪೋರ್ಟ್ ಮಾಡ್ತಾರೆ. ಆದರೆ ಯಾವಾಗ ರಿಪೋರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಫಸ್ಟು ಅವ್ರು ಯಾರೋ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾರೆ ಅಥವಾ ಯಾರೋ ಪೊಲೀಸ್ ಫ್ರೆಂಡ್ ಇದ್ದಾನೆ ಅಂತ ಅವ್ರಿಗೆ ಅವರಿಗೆ ಕಾಲ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು ಯಾರಿಗೂ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. 1930 ನೀವು ಯಾವುದೇ ಆನ್ಲೈನ್ ಫ್ರಾಡ್ ಆಗ್ತಿದ್ದಂಗೆ ನಿಮ್ಗೆ ಎನಿ ಟೈಪ್ ಆಫ್ ಆನ್ಲೈನ್ ಫ್ರಾಡ್ಸು 1930ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ ಸರ್. ಆ ಗೋಲ್ಡನ್ ಅವರ್ 1 ಅವರ್ ಏನು ನಿಮ್ಮ ಆನ್ಲೈನ್ ಫ್ರಾಡ್ ಆಗಿರುತ್ತೆ ಆ 1 ಅವರು ಭಾಳ ಪ್ರೀಶಿಯಸ್ಸು. ಆಕ್ಸಿಡೆಂಟ್ ಆದಾಗ ಹೆಂಗೆ 1 ಅವರ್ ಪ್ರೀಶಿಯಸ್ಸು, ಅದೇ ರೀತಿ ಸೈಬರ್ ಫ್ರಾಡ್ ಆದಾಗ 1930 ಇಸ್ ದ ನಂಬರ್ ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ರೆ ನಿಮ್ದು ಏನೇನು ಆಗಿದೆ ಎಲ್ಲ ಅವ್ರಿಗೆ ಡೀಟೇಲಾಗಿ ಹೇಳ್ಬಿಟ್ರೆ, ಯಾವ ಅಕೌಂಟಿಂದ ಅಕಸ್ಮಾತ್ ಅಕೌಂಟಿಗೆ ಏನಾದರೂ ಡೆಬಿಟ್ ಆಗಿದ್ರೆ, ಅಕೌಂಟ್ ಡೆಬಿಟ್ ಆಗಿದ್ರೆ ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಫಸ್ಟು ಮಾಡೋದು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿ ಆಮೇಲೆ ವೆರಿಫೈ ಮಾಡಿ ನಿಮ್ಮ ಅಮೌಂಟು ಇದಾಗಿದೆ ಫ್ರಾಡ್ ಆಗಿದೆ ಅಲ್ಲಿ ನೋಡಿಕೊಂಡು ಬ್ಯಾಂಕಿಂದ ವೆರಿಫಿಕೇಶನ್ ಮಾಡಿಸ್ಕೊಂಡು ಆಮೇಲೆ ಅಮೌಂಟ್ ರಿಲೀಸ್ ಮಾಡೋದು. ಅದಕ್ಕೆ ಫಸ್ಟು ನೀವೇನು ಮಾಡಿ, ಏನೇ ಥರದ್ದು ಸೈಬರ್ ಅಫೆನ್ಸ್ಗಳು ಆಯಿತು ಅಂತಂದ್ರೆ ನಿಮ್ಮ ಜೀವನದಲ್ಲಿ 1930 ಕಾಲ್ ಮಾಡಿ ಅದನ್ನು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅವ್ರು ಕೇಳ್ತಾರೆ, ನಮ್ಮ ಕಾಲ್ ಎಕ್ಸಿಕ್ಯೂಟಿವ್, ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಕಾಲ್ ಎಕ್ಸಿಕ್ಯೂಟಿವ್ ಕೇಳ್ತಾರೆ. ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಆರಾಮ್ಸೆ ಎಕ್ಸ್ಪ್ಲೇನ್ ಮಾಡಿದ್ರೆ
ಅದು ಸೇಫ್. ನೀವು ಅದು ಬಿಟ್ಟು ಯಾರಿಗೂ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾರು ನಿಮ್ಮ ಮನೇಲಿ ಪೊಲೀಸ್ ಇರಲಿ ಅವ್ರಿಗೂ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. 1930 ಕಾಲ್ ಮಾಡಬೇಕು ಫಸ್ಟ್ ವೇ. ಅಥವಾ ನಿಮಗೆ ಅಲ್ಲೂ ಕಾಲ್ ಮಾಡಕ್ ಆಗ್ತಾ ಇಲ್ಲ, ನಮಗೆ ಭಯ ಆಗ್ತಿದೆ, ಏನ್ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್ ಇದೆ ಸರ್, ಅದು ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್ ಇದೆ. ಆ ಪೋರ್ಟಲ್ ನೀವು ಲಿಂಕ್ ಹೋಗ್ಬಿಟ್ಟು ಅದು ಸೆಂಟ್ರಲ್ ಅದು CRTN ಅಂತ ಒಂದು ಬರುತ್ತೆ ಸರ್, ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಏನ್ ಮಾಡ್ಬೋದು, ಆನ್ಲೈನ್ ಅಲ್ಲೇ ನೀವು ಬೇಕಾದ್ರೆ ಏನ್ ಸೇಮ್ ಏನೋ ಒಂದು ಅಪ್ಲಿಕೇಶನ್ ಹಾಕ್ತೀವಲ್ಲ ಸೇಮ್ ಅದೇ ತರ ನಿಮ್ ಸ್ಕ್ರೀನ್ ಶಾಟ್ ಇದೆ, ಸ್ಕ್ರೀನ್ ಶಾಟ್ ಹಾಕ್ಬೋದು. ಅಥವಾ ಒಂದು URL ಲಿಂಕ್ ಯಾರು ಒಂದು ಅಕಸ್ಮಾತ್ ನೀವು ಯಾರು ಹರಾಸ್ಮೆಂಟ್ ಮಾಡ್ತಿರ್ತಾರೆ ಈ ಒಂದು ಅಕೌಂಟ್ ಇಂದ, ಎಸ್ಪೆಷಲಿ ಈಗ ನಡೀತಾ ಇದೆ Instagram Facebook ಅಲ್ಲಿ ಹರಾಸ್ಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ಸ್ಟಾಕಿಂಗ್ ಮಾಡ್ತಾ ಇರ್ತಾರೆ, ಅವ್ರದ್ದು URL ಲಿಂಕ್ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೋದು, ಅಲ್ಲಿಗೆ ಹಾಕ್ಬಿಟ್ಟು ಈ ನಿಮ್ದು ಡಾಟಾನೇ ಕೊಡಬೇಕಾಗಿಲ್ಲ, ನೀವು ಯಾರು ಏನು ಎತ್ತಂದು ಕೊಡಬೇಕಾಗಿಲ್ಲ, ಬೇಕಾದ್ರೆ ಅದನ್ನ ಆ ಥರ ರಿಪೋರ್ಟ್ ಮಾಡ್ಬೋದು. ಈ ಥರ ಅವಕಾಶಗಳೆಲ್ಲ ಇದೆ ಸರ್. ಓಕೆ, ಐ ಡೋಂಟ್ ನೋ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಸೈಬರ್ ಕ್ರೈಮ್ ಆರ್ ನಾಟ್ ಅಂತ. ಈಗ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಅತಿ ಹೆಚ್ಚು ಟೀಕೆಗೆ ಒಳಗಾಗ್ತೀವಿ, ತುಂಬಾ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ, ರೋಸ್ಟಿಂಗ್, ಟ್ರೋಲಿಂಗ್ ಅದೆಲ್ಲ ಹಾಳಾಗೋಗಿ ಅದ್ಬಿಟ್ಟು ತುಂಬಾ ಬಿಲೋ ದ ಬೆಲ್ಟ್ ಕಮೆಂಟ್ಸ್ ಹಾಕ್ತಾರೆ, ತುಂಬಾ ಅಸಹ್ಯ ಕಮೆಂಟ್ಸ್ ಹಾಕ್ತಾರೆ. ಕೆಲವರು ಇಗ್ನೋರ್ ಮಾಡ್ತಾರೆ. ಈಗ ನನಗೆ ಒಂದು 2-3 ರೇಡಿಯೋ ಸ್ಟೇಷನಿಗೆ ಹೋದಾಗೆಲ್ಲ ನಾನು ಇಂಟರ್ವ್ಯೂಗೆಲ್ಲ ನಾನು ಮಾತಾಡಿದ್ದೆ ಅರ್ಥ ಮಾಡ್ಕೊಳಕ್ ಆಗದವ್ರನ್ನೇ ನಾನು ಬೇರೆ ತರ ಟ್ಯಾಗ್ ಮಾಡಿ ಎಲ್ಲ ಕಮೆಂಟ್ ಹಾಕಿ ಐ ಜಸ್ಟ್ ಇಗ್ನೋರ್. ಓಕೆ, ಅದ್ರಲ್ಲಿ ಒಂದು ಫೋಟೋ ಇರಲ್ಲ, ಏನಿರಲ್ಲ, ಸುಮ್ಮನೆ ಹಾಕ್ತಾರೆ ಕಮೆಂಟ್, ತಲೆ ಕೆಡಿಸ್ಕೋಬೇಕು ಅಂತ. ಬಟ್ ಕೆಲವರು ಅದರಿಂದ ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ ಸರ್. ಈಗ ಇತ್ತೀಚೆಗೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಮದ್ವೆ ಆದ್ರು ಸರ್. ಹೆಂಗೆ ಕಮೆಂಟ್ ಕೆಟ್ಟದಾಗ ಹಾಕ್ತಾರೆ ಅಂತ ಅಂದ್ರೆ, ಅವ್ರು ಸ್ವಲ್ಪ ದಪ್ಪ ಇದಾರೆ ನೋಡಕ್ಕೆ, ನಿನ್ ಗಂಡಂಗೆ ಆಟ ಆಡಕ್ ಒಳ್ಳೆ ಮೈದಾನ ಸಿಕ್ತು, ಈ ತರ ಕಮೆಂಟ್ಸ್ ಹಾಕ್ತಾರೆ ಅವರಿಗೆ. ಆಯ್ತಾ, ನಾನು ವಾಪಸ್ ಹೋಗಿ ಕಮೆಂಟ್ ಹಾಕಿದೆ, ಇದನ್ನ ನಿಮ್ಮ ಅಮ್ಮಂಗೋ ನಿಮ್ ತಂಗಿಗೋ ಹೇಳಿ ನೋಡೋಣ ಅಂತ. ಸೊ ಈ ತರ ಮಾಡಿದ್ರೆ ಏನ್ ಮಾಡ್ಬೋದು ಸರ್? ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರಿಪೋರ್ಟ್ ಮಾಡ್ಬೋದು, ರಿಪೋರ್ಟ್ ಮಾಡಿದ್ರೆ ಟೈಮ್ ತಗೊಳತ್ತೆ ಅದೆಲ್ಲ ಇದಾಗಕ್ಕೆ. ಅಂಡ್ ಕೆಲವ್ರಿಗಿರೋದು ಏನು ಅಂದ್ರೆ, ಸೆಲೆಬ್ರಿಟೀಸ್ಗೆ ಇಶ್ಯೂ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರು ಹಿಡಿದಾಕ್ತಾರೆ, ಕಾಮನ್ ಮೆನ್ ಆದ್ರೆ ಆಗಲ್ಲ ಅಂತ. ನೀವೇನ್ ಕ್ಲಾರಿಟಿ ಕೊಡ್ತೀರಾ? ಇದು ತಪ್ಪು. ಕಾಮನ್ ಮೆನ್ ಒಂದೇ, ಸೆಲೆಬ್ರಿಟಿನೂ ಒಂದೇ, ಬಟ್ ರಿಪೋರ್ಟ್ ಮಾಡಲ್ಲ. ಈ ಸೆಲೆಬ್ರಿಟೀಸ್ ಆದ್ರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಹೈಲೈಟ್ ಮಾಡಿ ತೋರಿಸೋದ್ರಿಂದ ಅವ್ರದ್ದು ಆಕ್ಷನ್ ತಗೊಂತಾರೆ. ನಮ್ಮ ಪೊಲೀಸಲ್ಲಿ ಯಾರೇ ಬಂದ್ರು ತಗೊಂಡ್ರು ಅದು ಅಫೆನ್ಸ್ ಆಗಿದ್ದೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ನೀವು ಹೇಳಿದ್ರಲ್ಲ ಈ ತರ ನೆಗೆಟಿವ್ ಕಮೆಂಟ್ ಹಾಕೋದು ಅಥವಾ ಬ್ಯಾಡ್ ವರ್ಡ್ಸ್ ಕಮೆಂಟ್ ಹಾಕೋದು, ಇಟ್ ಆಲ್ಸೋ ಸೈಬರ್ ಅಫೆನ್ಸ್ ಆಗ್ತಿದೆಯಾ. ಇದು IPC ಯಾವ ರೀತಿ ಶಿಕ್ಷೆಗಳು ಬಂತು, IT ಆಕ್ಟ್ ಅಲ್ಲಿ, IT ಆಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 ಆಕ್ಟ್ ಅಲ್ಲಿ ಇದೆಲ್ಲವೂ ಬರ್ತವೆ, ಕ್ಯಾಟಗರೈಸ್ ಮಾಡಿದ್ದಾರೆ. ನೀವೇನಾದ್ರೂ ಆ ಅಕೌಂಟ್ನ ನೀವೇನಾದ್ರು ಲೀಗಲಿ ಬೇಕಾದ್ರೆ ಹೋಗಿ ನಮ್ಮ ಸೈಬರ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟು ಕೊಡ್ಬೋದು. ಒಂದು ಆ URL ಅಥವಾ ಸ್ಕ್ರೀನ್ ಶಾಟ್ಸ್ ತಗೊಂಡು ಕೊಡ್ಬೋದು, ಅಥವಾ ನಾನು ಹೇಳಿದ್ನಲ್ಲ ಪೋರ್ಟಲಲ್ಲಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ನೀವೇ ಬೇಕಾದ್ರೆ ರಿಪೋರ್ಟ್ ಮಾಡೋದು, ಈ ಥರ ಮಾಡ್ತೀರ ಅಂತ ರಿಪೋರ್ಟ್ ಮಾಡಿದ್ರೆ ಆ ಖಂಡಿತ ಏನು ಐಡಿನ ಬ್ಲಾಕ್ ಮಾಡ್ತಾರೆ, ಅಥವಾ ಅದನ್ನು ಆ ಕಮೆಂಟ್ನ. ಈಗೇನಾಗಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮೊನ್ನೆ ಆಕ್ಟ್ ಮಾಡಿದೆ, 24 ಅವರ್ಸಲ್ಲಿ ಈ ಥರದ್ದು ಏನಾದ್ರು ಹರಾಸ್ಮೆಂಟ್ಸ್ದು, ಮಹಿಳೆ ರಿಲೇಟೆಡ್, ವುಮೆನ್ಸ್ ರಿಲೇಟೆಡ್, ಮಕ್ಕಳು ರಿಲೇಟೆಡ್ ಏನಾದರೂ ರಿಪೋರ್ಟ್ ಆಯಿತು ಅಂದರೆ 24 ಅವರ್ಸಲ್ಲಿ ಅದನ್ನು ನೀವು ನೋಡ್ಬಿಟ್ಟು ಅದನ್ನು ವಿತಿನ್ 13 ಅವರ್ಸಲ್ಲಿ ಅದನ್ನು ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು ಅಂತ ಆರ್ಡರ್ ಆಗಿದೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಅವರೇ ರಿಮೂವ್ ಮಾಡಬೇಕು. ಹೌದು, ಡೆಫಿನೆಟ್ಲಿ ಆ ಥರ ರಿಪೋರ್ಟ್ ಮಾಡಿದ್ರೆ ಅದನ್ನ ಬೇಗ ಅದನ್ನ ರಿಮೂವ್ ಮಾಡಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಮತ್ತೆ ಈ ಮಕ್ಕಳು ರಿಲೇಟೆಡ್ ಏನಾದರೂ ಅಫೆನ್ಸ್ಗಳಾಗ್ತಾ ಇದ್ರೆ ಇದು ಗೌರ್ಮೆಂಟ್ ಇಂದಲೂ ಇದಿದೆ. ಸರ್, ಈಗ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕ್ಯಾಂಡಿಡೇಟ್ ಕೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನೇ ಎಲ್ರಿಗೂ ಕೆಟ್ಟದಾಗ ಕಮೆಂಟ್ ಹಾಕ್ತಿದ್ದೀನಿ, ನೋಯಿಸ್ತಿದ್ದೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗಿದೆ, ನನ್ನ ಅಕೌಂಟ್ ಬ್ಲಾಕ್ ಮಾಡಿ ನನ್ನ ಕಮೆಂಟ್ಸ್ ತೆಗಿತೀರಾ, ನನಗೇನು ಶಿಕ್ಷೆ ಕೊಡ್ತಾರೆ ಸರ್? IPCಲಿ ಏನು ಶಿಕ್ಷೆ ಇದೆ ಈ ಥರ ಮಾಡೋನಿಗೆ ಇಫ್ ಇಟ್ ಇಸ್ ಪ್ರೂವ್ಡ್? ಅಪ್ರೂವ್ಡ್ IT ಆ್ಯಕ್ಟಲ್ಲಿ ನಿಮಗೇನು ಸೆಕ್ಷನ್ಸ್ ಇದೆ, 66D ಇದೆ, 66C ಇದೆ, ವೆರೈಟಿ. ನೀವು ಯಾವ ಥರ ಅಫೆನ್ಸ್ ಆಗಿದೆ ಅದ್ರ ಮೇಲೆ ಅದು ನೋಡಿಕೊಂಡು 10 ಇಯರ್ಸ್ವರೆಗೂ ಪನಿಷ್ಮೆಂಟ್ಸ್ ಇದೆ. ಆಮೇಲೆ ಅದಕ್ಕೆ ಪೂರಕವಾದ ಎವಿಡೆನ್ಸ್ ಕೊಡಬೇಕು. ಸುಮ್ಮನೆ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಆಗಲ್ಲ, ಯಾಕೆಂತಂದರೆ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಪ್ರೂವ್ ಆಗಿ ಮತ್ತು ನೀವು ಹೋಗಿ ಕೋರ್ಟೆಲ್ಲ ಸಾಕ್ಷಿ ಹೇಳಬೇಕು. ಬಟ್ ಇನ್ನೊಂದು ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಈ ರೇಷಿಯೋ, ಸಕ್ಸಸ್ ರೇಷಿಯೋ ಅಂತ ಕರೀತಾರೆ, ಅಂದರೆ ಕನ್ವಿಕ್ಷನ್ ರೇಟು ಕಡಿಮೆ ಇದೆ. ಯಾಕೆಂದರೆ ಡಿಜಿಟಲ್ ಎವಿಡೆನ್ಸ್ ಅಷ್ಟು ಸುಲಭವಾಗಿ ನಾವು ಅದನ್ನು ಕಲೆಕ್ಟ್ ಮಾಡೋಕ್ಕಾಗಲ್ಲ, ಮಾರ್ಫ್ ಮಾಡಿಬಿಟ್ಟಿರ್ತಾರೆ ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟಿರ್ತಾರೆ. ಅದು ಸ್ವಲ್ಪ ಇದಾಗ್ತಿದೆ. ಇನ್ನು ನಮ್ಮ ಡಿಪಾರ್ಟ್ಮೆಂಟ್ ಏನಾಗ್ತಿದೆ, ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡು ಈಗ ಶಿಕ್ಷೆಯ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಜನಗಳಿಗೆ ಏನಾಗ್ತಿದೆ, ಕನ್ವಿಕ್ಷನ್ ರೇಟ್ ಮುಂದೆ ಖಂಡಿತ ಜಾಸ್ತಿ ಆಗುತ್ತೆ. ಅದೇ ಅಂದರೆ ಅವೇರ್ನೆಸ್ ಬಂದ್ರೆ ಆಯಿತು ಜನಗಳಿಗೆ. ಈ ಅಫೆನ್ಸ್ ಮಾಡೋದಕ್ಕೆ ಏನು ಶಿಕ್ಷೆ ಇದೆ ಅನ್ನೋದಕ್ಕಿಂತ ಆ ಶಿಕ್ಷೆ ಕೊಡಿಸೋದು ತುಂಬ ಲಾಂಗ್ ಟರ್ಮಲ್ಲಿ. ಅದಕ್ಕಿಂತ ಮುಂಚೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಇರ್ತಲ್ಲ, ಹಾಗೆ ಪ್ರಿಕಾಷನ್ಸ್ ತೊಗೊಂಡು ನನ್ನ ಪ್ರಕಾರ ಬೆಟರ್ ಅನ್ಸುತ್ತೆ. ಅಂದರೆ ಅದಕ್ಕೆ ಒಳಗಾಗದೇ ಒಳ್ಳೇದು. ಓಕೆ, ಸೊ ವಿಡಿಯೋ ನೋಡ್ತಿರೋರು ನೆಕ್ಸ್ಟ್ ಟೈಮ್ ಯಾರು ಕೆಟ್ಟದಾಗ ಕಮೆಂಟ್ ಹಾಕಕ್ಕೆ ಮುಂಚೆ ಯೋಚನೆ ಮಾಡಿ. ಸೊ ನಾನು ಹೇಳೋದೇನು ಅಂದರೆ, ನಿಮಗೆ ನೋಡ್ತಿರೋ ಇಷ್ಟ ಆಗಲಿಲ್ವಾ, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅದು ಬಿಟ್ಟು ತುಂಬ ಕೆಟ್ಟದಾಗಿ ಬಿಲೋ ದ ಬೆಲ್ಟ್ ಕಮೆಂಟ್ ಹಾಕೋ ರೈಟ್ಸ್ ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ಯಾರು ಬಯೋ ಅಷ್ಟು ದೊಡ್ಡವ್ರಿಲ್ಲ. ಅದು ಹೇಳ್ತಿಲ್ವಾ, ಗೊತ್ತಿಲ್ಲ, ಎಷ್ಟು ಜನ ಗೊತ್ತಿರಲ್ಲ. ಅದನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಅದನ್ನ ಕರೆಕ್ಟಾಗಿ ಪ್ರಾಪರ್ ಚಾನಲಲ್ಲಿ ಅದನ್ನ ಕರೆಕ್ಟಾಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಗ್ಯಾರಂಟಿ ಅದು ಅಫೆನ್ಸ್ ಶಿಕ್ಷೆ ಆಗೇ ಆಗುತ್ತೆ. ಸೊ ಇಫ್ ಸಮನ್ ಇಸ್ ಫೇಸಿಂಗ್ ದಿಸ್ ಇಶ್ಯೂ, ಪ್ಲೀಸ್ ಸರ್
ಸರ್ ಹೇಳಿದ್ರಲ್ಲ ಪೋರ್ಟಲಿಗೆ ಹೋಗಿಲ್ಲ ಅಂದ್ರೆ ನಿಮ್ಮ ನಿಯರೆಸ್ಟ್ ಸೈಬರ್ ಕ್ರೈಮ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಯಾರ ತರ ಮಾಡಿರ್ತಾರೋ ಒಬ್ಬನಿಗೆ ಶಿಕ್ಷೆ ಕೊಟ್ಟರೆ ಅಟ್ಲೀಸ್ಟ್ ಒಂದು 3 ಜನ ಅವ್ರು ನೋಡಿ ಕಲಿತಾರೆ. ನೆಕ್ಸ್ಟ್ ಆಡ್ ಮಾಡಕ್ ನಾನು ಕಿರಣ್, ಏನಾಗಿದೆ ಈಗ ಮೊದಲು ಏನಾಗ್ತಿತ್ತು, ಡಿವಿಷನ್ಸ್ ಅಲ್ಲಿ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ ಇತ್ತು. ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಐಆರ್ ಅಥಾರಿಟಿ ಐಆರ್ ಆಫೀಸರ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಪ್ರತಿ ಸ್ಟೇಷನ್ ಅಲ್ಲೂ ಒಬ್ಬರು ಸಬ್ ಇನ್ಸ್ಪೆಕ್ಟರ್ನ ಸೈಬರ್ ಅಫೆನ್ಸ್ಗೆ ಅಂತಲೇ ಪರ್ಟಿಕ್ಯುಲರ್ ಆ ಥರದ್ದು ಪ್ರತಿ ಸ್ಟೇಷನ್, ಯಾಕೆಂದ್ರೆ ಎಲ್ಲರೂ ಒಂದೇ 4-5 ಡಿವಿಷನ್ಸ್ ಇಂದ ಒಂದು ಸ್ಟೇಷನ್ ಮಾಡಿದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಪ್ರತಿ ಸ್ಟೇಷನ್ ಅಲ್ಲಿ ಏನ್ ಮಾಡಿದ್ರು ಒಬ್ರು ಸಬ್ ಇನ್ಸ್ಪೆಕ್ಟರ್ ಅದಕ್ಕೆ ನೇಮಕ ಮಾಡ್ಕೊಂಡಿರ್ತಾರೆ. ನೀವು ಅಲ್ಲೂ ಹೋಗಿ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು. ಓ ವೆರಿ ನೈಸ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಫಾರ್ ದಟ್ ಇನ್ಫಾರ್ಮೇಶನ್. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಗಿದ್ದು, ನನ್ನ ಫ್ರೆಂಡಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅವನು ಯೂಶಲಿ ಹೈವೇಸ್ ತಗೋತಾನೆ ಜಾಸ್ತಿ. ಸೊ ಅವನಿಗೆ ರೆಗ್ಯುಲರಾಗಿ ಫೋನ್ ನಂಬರ್ ಕೊಡೋದು ಅದೆಲ್ಲ ಇರುತ್ತೆ. ಅವನಿಗೆ ಮೆಸೇಜ್ ಬಂದಿದೆ, ನೀವು ಟ್ರಾಫಿಕ್ ವಯೋಲೇಟ್ ಮಾಡಿದ್ದೀರಾ, ಚಲನ್ಸ್ ಇದೆ, ಇಮಿಡಿಯೇಟ್ ಆಗಿ ಪೇ ಮಾಡಿ ಅಂತ. ಸೊ ನಾನು ಅವನಿಗೆ ಅಂದೆ, ಹೋಗಿ ನೀನು BTP ಒಂದ್ಸತಿ ಚೆಕ್ ಮಾಡು, ವೈಲೇಷನ್ಸ್ ಇದೆಯಾ ಏನು ಅಂತ, ಹಂಗಿದ್ರೆ ಮಾತ್ರ ಪೇ ಮಾಡು ಅಂತ. ಸೊ ಅದೊಂದು ಕ್ಲಿಕ್ ಅವ್ನು ಜಸ್ಟ್ ಮಾಡ್ಬಿಡ್ತಿದ್ದ. ಸಿ ಆಬ್ವಿಯಸ್ಲಿ ಚಲನ್ ಇಲ್ಲ, ಮನೆಗೆ ಬರ್ತೀವಿ ಅಂದ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ. ನಾನು ಹೇಳಿಲ್ವಾ ನಿಮಗೆ ಆ ಸಿಚುವೇಶನ್ ಉಪಯೋಗಿಸ್ಕೊಂತಾರೆ. ಮೊದಲು ನಮ್ಮ ಈಗ ರೀಸೆಂಟಾಗಿ ನಮ್ಮ BCP ಟ್ರಾಫಿಕ್ ಇದರಿಂದ 50% ನಿಮಗೆ ಆಫರ್ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅದೆಲ್ಲ ಅದ್ರ ಗೌರ್ಮೆಂಟ್ ಅಲ್ಲಿ ಆಫರ್ ಕೊಟ್ಟಿದ್ದು. ನೀವು ಅದನ್ನ ನಿಯರೆಸ್ಟ್ ಸ್ಟೇಷನ್ಗೆ ಹೋಗಿ ಅಥವಾ ಯಾರಾದರೂ ಪೊಲೀಸ್ ಅಫಿಷಿಯಲ್ಸ್ ಇರ್ತಾರಲ್ಲ ಅವ್ರ ಹತ್ರ ಇರುತ್ತೆ, ನಿಮ್ಮ ನಂಬರ್ ಆಗ್ತಿದ್ದಂಗೆ ಅಲ್ಲಿ ಇದು ಬರುತ್ತೆ, ಏನು ಎಷ್ಟು ಫೈನ್ ಇದೆ ಅಂತ ಅಲ್ಲೇ ನೀವು ಪೇ ಮಾಡ್ಬೋದು. ಅಥವಾ ನೀವು ವಿತ್ ಏನು ಬೆಂಗಳೂರು ಒನ್ನಲ್ಲೂ ಪೇ ಮಾಡ್ಬೋದಿತ್ತು ಅಂತ ಪ್ರಾಪರ್ ಚಾನಲಲ್ಲಿ ಮಾತ್ರ ಹೋಗಿ ಪೇ ಮಾಡಿ. ಯಾವುದೋ ಆನ್ಲೈನ್ ಲಿಂಕ್ ಬಂತು ಅಂತ ಅಂದ್ಬಿಟ್ಟು ಖಂಡಿತ ಪೇ ಮಾಡಕ್ಕೆ ಹೋಗಬೇಡಿ, ಅದರಿಂದ ಆನ್ಲೈನ್ ಫ್ರಾಡಿಗೆ ಒಳಗಾಗ್ತೀರಾ. ಓಕೆ ಸರ್, ಈ ಸೈಬರ್ ಕ್ರೈಮ್ ಇಂದ ಯಾರು ತಮ್ಮ ಜೀವ ಕಳ್ಕೊಂಡಿದ್ದು ಇದೆಯಾ ಸರ್? ಅಯ್ಯೋ, ಎಷ್ಟು ನೀವೇ ನ್ಯೂಸ್ ಪೇಪರ್ ಎಷ್ಟು ನೋಡ್ತಾ ಇರ್ತೀರಾ ಡೈಲಿ? ಅಂದ್ರೆ ನೀವು ಫೇಸ್ ಮಾಡಿದ ಸಿಚುಯೇಷನ್ ಅಂದ್ರೆ ನಿಮ್ ಕಣ್ಣು ಮುಂದೆ ಬಂದಿರೋ ಕೇಸ್? ಮುಂದೆ ಬಂದಿಲ್ಲ. ನಾವು ಯೂಶಲಿ ನಾವು ಬೇರೆಯವರು ನೋಡ್ತೀವಲ್ಲ, ಬೇರೆ ಬೇರೆ ಸ್ಟೇಟಲ್ಲಿ ಆಗಿದ್ದು ನ್ಯೂಸ್ಗಳೆಲ್ಲ ನೋಡ್ತಿರ್ತೀವಲ್ಲ, ತುಂಬ ಆಗಿದೆ. ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಹೋಗಿ ಅಕಸ್ಮಾತ್ ಏನಾದರೂ ಒಂದು ಎಕ್ಸ್ಟ್ರಾಕ್ಷನ್ ವಿಡಿಯೋಗಳು ಅನ್ನೊಂದು ನಂಬರ್ ಇದು ಬಂದಿರುತ್ತೆ, ಏನೋ ವಿಡಿಯೋ ಬಂದಿರುತ್ತೆ. ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅದೊಂಥರ ಅವ್ರಿಗೆ ಅವಮಾನ ಆಗಿ ತುಂಬ ಜನ. ಈ ಕೇರಳದ ಒಂದು ಕೇಸ್ ಆಯ್ತು ಗೊತ್ತಾ ನಿಮಗೆ? ಒಬ್ಬರು ಲೇಡಿ ಬಸ್ಸಲ್ಲಿ ಮೈ ಮೇಲೆ ಬಿದ್ದ ಸುಮ್ಮನೆ ಹೇಳಿ ಒಂದು ಸೂಸೈಡ್ ಮಾಡ್ಕೊಂಡ, ಇದೆಲ್ಲ ಅದು ಅದಕ್ಕೆ ಸರಿ. ಆ ಥರ ತುಂಬಾ ಇನ್ಸಿಡೆಂಟ್ಗಳಿದೆ. ಅಂಡ್ ತುಂಬಾ ಜನ ಸೋಷಿಯಲ್ ಮೀಡಿಯಾನ ಟೂಲ್ ಕೂಡ ಮಾಡ್ಕೊಂಡಿದ್ದಾರೆ ಹರಾಜ್ ಮಾಡಕ್ಕೆ. ಏನೋ 4 ಜನದ ಮುಂದೆ ನಿನ್ ಮರ್ಯಾದೆ ಕಳೆದ್ರೆ ನಾನೇನೋ ಪಡ್ಕೊಂಡೆ ಅನ್ನೋ ತರ. ಹೌದು, ಅದನ್ನ ನೆಗೆಟಿವ್ ಯೂಸ್ ಮಾಡ್ತಿದ್ದಾರೆ ತುಂಬಾ ಜನ. ಹಂಗೆ ಪಾಸಿಟಿವ್ನು ಇದೆ. ಯಾವುದೇ ಒಂದು ಟೆಕ್ನಾಲಜಿ ಬಂತು ಅಂದ್ರೆ ಡಬಲ್ಸ್ ಎಡ್ಜಸ್ ವರ್ಡ್ ಇದ್ದಂಗೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಬಟ್ ನಾವೇ ಅದನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಇನ್ನೊಂದು ಏನು ಕೇಳೋದು ಅಂತ ಅಂದರೆ ನಿಮ್ಮನ್ನು 5 ಥಿಂಗ್ಸ್ ಯು ಶುಡ್ ನಾಟ್ ಡೂ ಇನ್ ಯುವರ್ ಫೋನ್ ಟು ಬಿ ಸೇಫ್. ಅಂದರೆ ಸೈಬರ್ ಸೆಕ್ಯೂರಿಟಿ ಸೈಬರ್ ಈ ಥರ ಕ್ರೈಮಿಗೆ ನೀವು ವಿಕ್ಟಿಮ್ ಆಗೋದನ್ನು ತಪ್ಪಿಸ್ಬೋದು ಅಂದರೆ ನಿಮ್ಮ ಫೋನಲ್ಲಿ ಯಾವ ಒಂದು 5 ಪ್ರಿಕಾಷನ್ಸ್ನ ತಗೋಬೇಕು? APK ಫೈಲ್ಸ್ನ ಇನ್ಸ್ಟಾಲ್ ಮಾಡಬೇಡಿ. ಓಕೆ, ಆಮೇಲೆ ನಿಮ್ಮ OTPs ಆಗಿರ್ಬೋದು, ಮತ್ತೆ ಯಾವುದೇ ಥರ ನಿಮ್ಮ ಪಾಸ್ವರ್ಡ್ಸ್ಗಳನ್ನ ಯಾರಿಗೂ ಶೇರ್ ಮಾಡಬೇಡಿ. ಮತ್ತೆ ಪಾಸ್ವರ್ಡ್ಗಳನ್ನ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಸೇವ್ ಮಾಡಬೇಡಿ. ಅಥವಾ ಈಗ ಯಾರಾದ್ರೂ ಕಳಿಸ್ಬೇಡಿ. ಈಗ ನಿಮ್ಮ ಅಪ್ಪನಿಗೆ ನಮ್ಮ ಏನು ನಮ್ಮ ಗೊತ್ತಿರೋರೆ ನಮ್ಮ ಅಣ್ಣಂಗೆ ಅಂದ್ಬಿಟ್ಟು ಅವನಿಗೆ ಕಳಿಸಿದ್ರೆ ಇದರಲ್ಲಿ ಸೇವ್ ಆಗಿರುತ್ತೆ ಅನ್ನೋದು ಅದನ್ನು ಮಾಡಬಾರ್ದು. ಒಂದು ತುಂಬ ಜನ ಮಾಡ್ತಾರೆ. ಆಮೇಲೆ ಯಾವುದ್ಯಾವುದೋ ಅನ್ನೋನ್ ವೆಬ್ಸೈಟ್ಸ್ಗೆ ಹೋಗಿ ಪರ್ಚೇಸ್ ಮಾಡೋಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟ್ಸ್ ಇರ್ತವೆ. ಯಾವುದೇ ನೀವು ಏನೇ ಒಂದು ಐಟಮ್ ಪರ್ಚೇಸ್ ಮಾಡೋಕೆ ಹೋದ್ರೂ ಅಫಿಷಿಯಲ್ ವೆಬ್ಸೈಟ್ಸಿಂದ ಮಾತ್ರ ಪರ್ಚೇಸ್ ಮಾಡಿ. ಮತ್ತು ಯಾವುದೇ ಥರ ಏನೋ ಈ ಲಿಂಕ್ಸ್ಗಳನ್ನ ಕ್ಲಿಕ್ ಮಾಡಬೇಕಾದ್ರೆ ನೋಡಿ, ಇದು ಗೌರ್ಮೆಂಟ್ ಈಗ SBI ಅಂತ ಬರುತ್ತೆ, ಅದು SBI ದಿನ ಅಂತ ವೆರಿಫೈ ಮಾಡಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅಥವಾ ಏನಾದರೂ ನಿಮ್ಮ ಡೀಟೇಲ್ಸ್ ಹಾಕೋಕ್ಕಿಂತ ಮುಂಚೆ ವೆರಿಫೈ ಮಾಡಿ ವೆಬ್ಸೈಟ್ಸ್ಗಳಿಗೆ ಎಂಟ್ರಿ ಆಗಿ. ಮತ್ತು ಇನ್ನು ಯಾವುದೇ ಥರ ಸೈಬರ್ ಕ್ರೈಮ್ ಆಯಿತು ಅಂತಂದರೆ ಆದಷ್ಟು ಬೇಗ ಅದನ್ನು ನೀವು ರಿಪೋರ್ಟ್ ಮಾಡಿ. ಓಕೆ ಸರ್, ಇನ್ನೊಂದು ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ನೋಡೋದು ಸರ್, ತುಂಬ ಜನ ಮಹಿಳೆಯರು ಶಾಪ್ ಮಾಡೋಕ್ಕೆ ಅಂತ ಸ್ವೈಪ್ ಮಾಡ್ತಾನೆ ಇರ್ತಾರೆ. ಅಂಡ್ ಎಷ್ಟೊಂದು ಜನ ಗೊತ್ತಿಲ್ಲದೆ ಯಾವುದೋ ಅವ್ರದ್ದೆಲ್ಲ ಒಂದಷ್ಟೆಲ್ಲ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ತಗೋಬೇಕು ಅಂತ ಪೇ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಅಪ್ಸ್ಕೊಂಡು ವಾಪಸ್ಸು ಬರಲ್ಲ, ನಿಮ್ ದುಡ್ಡು ಹೋಯ್ತು ವಾಪಸ್ಸು ಬರಲ್ಲ. ಈ ತರ ಕೇಸಸ್ನ ರಿಪೋರ್ಟ್ ಮಾಡ್ಬೋದಾ? ಖಂಡಿತ ರಿಪೋರ್ಟ್ ಮಾಡ್ಬೋದು. ಅಂದ್ರೆ ಈಗ ನೀವು ನಾನು ಅದಕ್ಕೆ ಹೇಳಿದೆ, ಯಾಕೆ ಕೆಲವೊಂದು ಏನಾದ್ರು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಸೇಲ್ಸ್ ಈಗ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಪೇಜಸ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಅದನ್ನ ವೆರಿಫೈ ಮಾಡಬೇಕು. ಒಂದ್ಸತಿ ಕನ್ಫರ್ಮೇಶನ್ ಮಾಡ್ಕೊಂಡು ಕ್ಯಾಶ್ ಆನ್ ಡೆಲಿವರಿ ಇದ್ರೆ ಫಸ್ಟ್ ಆಪ್ಷನ್ ಕ್ಯಾಶ್ ಆನ್ ಡೆಲಿವರಿ ಕೊಡಿ. ನಿಮ್ಮ ಐಟಮ್ ಬಂದ್ಮೇಲೆ ಆಮೇಲೆ ಪೇ ಮಾಡೋಕ್ಕೆ. ಕ್ಯಾಶ್ ಆನ್ ಡೆಲಿವರಿ ಇದ್ದಾಗ ಅದು ನಿಮಗೆ ನಂಬಿಕೆ ಬರಬೇಕು. ಈ ಟ್ರಸ್ಟ್ ವರ್ತಿ ಪ್ಲಾಟ್ಫಾರ್ಮ್ ಅಂತ ನಿಮ್ಗೆ ವರ್ತಿ ಅಂತ ಇದ್ದಾಗ ಮಾತ್ರ ಪೇ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಥರ ಸ್ಕ್ಯಾಮ್ ಆಗೋದು ಜಾಸ್ತಿ ಇದೇ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಅದನ್ನು ವೆರಿಫೈ ಮಾಡಿ. ನಿಮ್ಗೆ ಅದರಿಂದ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಬೆಟರ್ ಆಪ್ಷನ್ ನನ್ನ ಪ್ರಕಾರ. ಇಲ್ಲ ಅಂತಂತಂದರೆ ಅದು ಟ್ರಸ್ಟ್ ವರ್ತಿ ಇರಬೇಕು ನಿಮಗೆ. ಯಾರಾದರೂ ನಂಬಿಕೆ ಅರ್ಹವಾದಂಥ ವೆಬ್ಸೈಟ್ಗಳಿದ್ರೆ ಮಾತ್ರ ಅಲ್ಲಿಂದ ಪರ್ಚೇಸ್ ಮಾಡಿ. ಅದರ್ವೈಸ್
ಬೇಡ. ಈಗೆಲ್ಲ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ, ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ ಸರ್, ನೀವು ಹೇಳಿದ್ರಿ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ ರಿಪೋರ್ಟ್ ಮಾಡಿ ಅಂತ ಎಲ್ಲ. ಸ್ಟಿಲ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಒನ್ ಕ್ವೆಶನ್, ಅಂದರೆ ಜನಗಳಿಗೆ ಈಸಿಯಾಗಿ ಆಗಲಿ ಅಂತ. ಈಗ ನಾನು ಹನಿ ಟ್ರಾಪ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತೀನಿ, ನಾನು ಪ್ರಾಬಬ್ಲಿ ಅ ವೆಲ್ ನೋನ್ ಪರ್ಸನ್ ಇನ್ ಸೊಸೈಟಿ, ಸೋಷಿಯಲ್ ಮೀಡಿಯಾ ಸೊಸೈಟಿ ಇರ್ಬೋದು. ಈಗ ನಾನು ನಿಮ್ಮ ಹತ್ರ ಬಂದರೆ, ಸರ್ ನಂಗೆ ಹಿಂಗಾಗಿದೆ ಹನಿ ಟ್ರ್ಯಾಪು, ನಾನು ಯಾರ ಜೊತೆ ಏನೋ ಡೇಟಿಂಗಿಗೆ ಅಂತ ಹೋಗಿದ್ದೆ, ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಫಸ್ಟು ನೀವು ನನ್ನನ್ನು ಆ ಇಶ್ಯೂಯಿಂದ ಮಾಡ್ತೀರಾ, ಇಲ್ಲ ನನ್ನನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ನೀನು ಯಾಕೆ ಹೋದೆ ಹನಿ ಟ್ರ್ಯಾಪ್ಗೆ, ನೀನು ಯಾಕೆ ಡೇಟ್ ಮಾಡಿದೆ ಅಂತ. ಕೆಲವರು ನನ್ನ ಇದನ್ನು ಕೆಲವು ಕಡೆ ಓದು ಇದ್ದೆ, ಬಿಕಾಸ್ ಆಫ್ ದಟ್ ದೇ ಗೆಟಿಂಗ್ ಸ್ಕೇರ್ ಟು ಗೋ ಟು ಪೊಲೀಸ್. ಅಯ್ಯೋ ನನ್ನ ಹಳ್ಳ ನಾನೇ ತೊಡ್ಕೊಂಡಂಗೆ ಅಂದ್ಬಿಡುತ್ತಲ್ಲ ಪೊಲೀಸ್ ಹತ್ರ ಹೋದರೆ ಅಂತ. ಸೊ ಐ ಮೀನ್ ಐ ನೋ ಆರಕ್ಷಕರು ರಕ್ಷಸಕ್ಕೆ ಇರೋದು ಅಂತ. ಸೊ ಇಲ್ಲ, ಅದು ಪ್ರೈಮರಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಈಗ ನಿಮಗೆ ಆಯಿತು, ಯಾರು ಹುಡುಗಿ ಯಾರೋ ಯಾಕೆ ಕಾಂಟ್ಯಾಕ್ಟ್ ಆಯಿತು, ನೀವೇನಕ್ಕೆ ಹೋಗಿದ್ರಿ, ಆ ಥರದ ಕ್ವಶನ್ಸ್ ಬಂದೇ ಬರುತ್ತಲ್ಲ, ಅದನ್ನ ಕೇಳ್ತಾರೆ. ಇಲ್ಲ ಅಂತಂದ್ರೆ ಮುಂದೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೋಸ್ಕರ ಅದನ್ನು ನೀವು ಭಯ ಪಡ್ಕೊಂಡು ಏನು ಮಾಡೋಕ್ಕಲ್ಲ. ನಿಮಗೆ ಅಲ್ಲಿ ನಿಜವಾಗ್ಲೂ ಆ ಥರ ಆಗಿದ್ರೆ ಫಸ್ಟ್ ರಿಪೋರ್ಟ್ ಮಾಡಿ ಪೊಲೀಸ್ ಹತ್ರ ಹೋಗಿ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಅದನ್ನು ನಿಮಗೆ ಕರೆಕ್ಟಾಗಿ ಲೀಗಲಾಗಿ ನೀವು ಇತ್ತು ಅಂತಂದರೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಪೊಲೀಸ್ನವ್ರು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆ ಥರದ್ದು ತುಂಬ ಸಿಚುವೇಶನ್ಸ್ ಆಗಿದೆ. ಯಾಕೆಂದರೆ ಅದು ಬೇರೆಯವರು ಏನು ಹನಿ ಟ್ರ್ಯಾಪ್ ಮಾಡಿ ನಿಮ್ಮನ್ನು ದುಡ್ಡು ಗಿಡ್ಡು ಎಲ್ಲ ಇದು ಮಾಡೋಕ್ಕಿಂತ ಮುಂಚೆ ನೀವು ಅವೇರ್ನೆಸ್ ಒಂದು ಪೊಲೀಸ್ ಇನ್ಫಾರ್ಮ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಪ್ರಿಕಾಷನ್ ತಗೋಬಹುದು, ಏನಾದರೂ ಸೇಫ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಓಕೆ ಸರ್, ಇವಾಗ ನಿಮಗೆ ನಾರ್ಮಲ್ ಡೇಟಿಂಗ್ ಆ್ಯಪ್ಸ್ ಅಂದರೆ ಹುಡುಗಿ ಡೇಟಿಂಗ್ ಮಾಡೋ ಆ್ಯಪ್ಸ್ ಬಿಡಿ, ಅದು ಬಿಟ್ಟು ಗೇ ಡೇಟಿಂಗ್ ಆ್ಯಪ್ಸ್ಗಳು ತುಂಬ ಇದೆ. ಅಂಡ್ ಎಷ್ಟೋ ಜನ ಟ್ರಾಪಿಗೆ ಬಿದ್ದಿರ್ತಾರೆ. ಅಂಡ್ ಕೆಲವರಿಗೆ ಇನ್ನೂ ಸ್ಟಿಲ್ ದೇ ಕೆನಾಟ್ ಕಮ್ ಟು ದ ಸೊಸೈಟಿ ಅಂಡ್ ಸೇ ಐ ಆಮ್ ಬೈಸೆಕ್ಷುವಲ್ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಇದ್ದಿರಲ್ಲ. ಸೊ ಈ ಥರ ತುಂಬ ಟ್ರಾಫಿಕ್ ಜನನ ಮೀಟ್ ಮಾಡಿ ಪ್ರಾಣ ಕಳ್ಕೊಂಡಿರೋರೆಲ್ಲನೂ ಇದ್ದಾರೆ, ಈ ಥರ ಮೋಸ ಹೋದವರು ಇದ್ದಾರೆ. ಸರ್, ಇದು ಯಾವ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತರಿಸಿ ಈ ಥರ ಒಂದು ವಂಚನೆಗೆ ಒಳಗಾದ್ರೆ ಆಚೆ ಬರಕ್ಕೆ ಸಹಾಯ ಮಾಡ್ಬೋದು? ಇಲ್ಲಿ ಯಾವುದು ಜೆಂಡರ್ ಅಂತ ಬರಲ್ಲ. ಯಾರೇ ಅಪರಾಧಕ್ಕೆ ಒಳಗಾಗಿದ್ರು ಅವ್ರಿಗೆ ಬಂದ್ರು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾರೆ. ಅದರಲ್ಲಿ ಅವರು ಬಂದು ಪೊಲೀಸ್ನ ಅಪ್ರೋಚ್ ಆಗೋದು ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ ನಾನು. ಯಾವುದೇ ಅದರಲ್ಲೇನು ಇದಿಲ್ಲ. ಯಾಕಂದ್ರೆ ಈಗ ನಾವು ಏನು ಟ್ರಾನ್ಸ್ಜೆಂಡರ್ಸ್ ಅಂತ ಏನಿದೆಯಲ್ಲ, ಅವ್ರಿಗೂ ನಾನು ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಅವರು ಸಹ ಬಂದು ಇದು ಮಾಡ್ಬೋದು. ಆ ಥರದ್ದು ಏನೇ ಅಫೆನ್ಸ್ ಆಗಿದ್ರೆ ಅವ್ರಿಗೆ ಖಂಡಿತ ಪೊಲೀಸ್ನ ಅಪ್ರೋಚ್ ಮಾಡ್ಬೋದು ಅವರು. ಓಕೆ ಸರ್, ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ಬಿಗ್ಗೆಸ್ಟ್, ಅಂದರೆ ಈಗ ಇತ್ತೀಚೆಗೆ ಈಗ ಒಂದು 2 ತಿಂಗಳಿಂದ ನಡೀತಿರುವ ಬಿಗ್ಗೆಸ್ಟ್ ಸೈಬರ್ ಕ್ರೈಮ್ ಅಂದರೆ ಯಾವುದು ಸರ್? ಬಿಗ್ಗೆಸ್ಟ್ ಸೈಬರ್ ಕ್ರೈಮ್ ಅಂತಂದರೆ ಲೈಕ್ ಏನಾಗುತ್ತೆ, ಮೊದಲು ಇತ್ತೀಚೆಗೆ ನಾನು 3-4 ಮಂತ್ಸ್ ಬ್ಯಾಕ್ ಅಥವಾ ಒನ್ ಇಯರ್ ತೊಗೊಂಡ್ರೆ ಡಿಜಿಟಲ್ ಅರೆಸ್ಟ್ ಇಸ್ ದ ಬಿಗ್ಗೆಸ್ಟ್ ಮೇಜರ್ ಥಿಂಗು. ಮತ್ತು ತುಂಬ ಜನ ದುಡ್ಡು ಕೊಳ್ಕೊಂಡಿದ್ದಾರೆ ಅದರಿಂದ, ಸಿಕ್ಕಾಪಟ್ಟೆ ಜನ ದುಡ್ಡು ಕೊಳ್ಕೊಂಡಿದ್ದಾರೆ, ಕ್ರೋಸ್ ಟುಗೆದರ್ ದುಡ್ಡು ಕೊಳ್ಕೊಂಡಿದ್ದಾರೆ ನನ್ನ ಪ್ರಕಾರ, ನಾವು ನೋಡಿದ ಪ್ರಕಾರ ಅದು ಆಗ್ತದೆ. ಮತ್ತು ಅದರಲ್ಲಿ ಎಷ್ಟೋ ಜನ ದೊಡ್ಡ ಇವರು ಅಂದರೆ ನಾಲೆಡ್ಜಬಲ್ ಎಜುಕೇಟೆಡ್ ಅದಕ್ಕೆ ಸಿಗಾಕೊಂಡಿದ್ದಾರೆ. ರೀಸೆಂಟಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ಆ ಥರದ್ದು ರಿಯಲ್ ಇನ್ಸಿಡೆಂಟ್ಸ್ ಆಯಿತು. ಎಷ್ಟೋ ದುಡ್ಡನ್ನ ಅವ್ರನ್ನ ಎಷ್ಟು ತಿಂಗಳ ಕಾಲ ಅವ್ರನ್ನ ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮಾಡಿದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಬರಂಗಿಲ್ಲ ಅಂತ ಅಂದ್ಬಿಟ್ಟು, ಒಂದಿನ ಗಂಟೆದಲ್ಲ, ಎಷ್ಟು ತಿಂಗಳಿಗೆ ಅವ್ರನ್ನ ಅರೆಸ್ಟ್ಮೆಂಟ್ ಮಾಡಿ ಎಷ್ಟು ಲಕ್ಷ ದುಡ್ಡನ್ನ 14 ಲಕ್ಷ ಸಮಥಿಂಗ್, ಐ ಥಿಂಕ್ ಐ ರಿಮೆಂಬರ್ ದ ನಂಬರ್. ಹಾಗಾಗಿ ಅದು ನನ್ನ ಪ್ರಕಾರ ಬಿಗ್ಗೆಸ್ಟ್. ಸರ್, ನೀವು ಈಗ ಹೇಳ್ತಿದ್ರಿ ಡಿಜಿಟಲ್ ಅರೆಸ್ಟ್ ಅಂತ. ಸೊ ಈಗ ಆಬ್ವಿಯಸ್ಲಿ ರೀಜನ್ ಅಂಡ್ ವೈಸ್ ನಡೆಯುತ್ತೆ. ಈಗ ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡಲೇಬೇಕು, ಎಷ್ಟೊಂದು ಜನಕ್ಕೆ ಇಂಗ್ಲೀಷ್ ಗೊತ್ತಾಗಲ್ಲ. ಸೊ ನಿಮ್ಗೆ ಗೊತ್ತಾಗತ್ತಾ ಯಾರು ಎಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅಂತ? ಫಾರ್ ಎಕ್ಸಾಂಪಲ್, ಈಗ ನೀವು ಪೊಲೀಸ್ ಡ್ರೆಸ್ ಹಾಕೊಂಡು ಕೂತ್ಕೊಂಡು ನನ್ನನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ರೆ ಪೊಲೀಸರು ನಿಮ್ಮನ್ನು ಕಂಡಿಡಿಬೋದಾ ನೀವು ಎಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಿದ್ದೀರಾ ಅಂತ? ಅಲ್ಲ, ಅಂದರೆ ಏನಾಗುತ್ತೆ, ಏನಾಗುತ್ತೆ ಮೊದಲು ಏನು ಮಾಡಿದ್ರು, ಪೊಲೀಸ್ ಡ್ರೆಸ್ ಹಾಕೊಂಡೆ ಕೆಲವೊಂದು ಸೆಟಪ್ ಮಾಡ್ಕೊಂಡೇ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಸೆಟಪ್ ಮಾಡ್ಕೊಂಡೇ ಮಾಡ್ತಿದ್ರು. ಅದು ಏನಾಗ್ತಿತ್ತು, ಈಗ ಏನಾಗ್ತದೆ, ಕರ್ನಾಟಕದಲ್ಲಿ ಮಾಡಬೇಕು ಅಂತ ಏನಿಲ್ಲ, ಕರ್ನಾಟಕ ಪೊಲೀಸ್ ಥರನೇ ಮಾಡಬೇಕು ಅಂತಿಲ್ಲ. ನಿಮಗೆ ನಾವು CID ಇಂದ ಮಾಡ್ತಾ ಇದೀವಿ, CBI ಇಂದ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದೀವಿ, ಆಮೇಲೆ ಇಲ್ಲ ಕಸ್ಟಮ್ಸ್ ಇಂದ ಮಾಡ್ತಾ ಇದೀವಿ. ಈ ಥರನೂ ಮಾಡಿರೋ ತುಂಬ ಅಫೆನ್ಸಸ್ ಇದೆ. ಹಾಗಾಗಿ ಇವ್ದು ಏನಂದರೆ ಮೇಜರ್ ಏನಾಗುತ್ತೆ ಅಂತಂದರೆ, ಪೊಲೀಸ್ ಕಂಡಿಡಿಯೋದು ಸುಲಭ ಅನ್ನೋದು ಏನಾಗುತ್ತೆ, ಡಿಪೆಂಡ್ ಅಪಾನ್ ಕೇಸ್ ಮೇಲೆ ಡಿಪೆಂಡ್, ರಿಪೋರ್ಟ್ ಆಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅದು ಅವ್ರದ್ದು IP ಅಡ್ರೆಸ್ ತೊಗೊಂಡು ಫೈಂಡ್ ಔಟ್ ಮಾಡೋದು ಕಷ್ಟ ಅಂತಲ್ಲ, ಫೈಂಡ್ ಔಟ್ ಮಾಡ್ಬೋದು. ಬಟ್ ಇಟ್ಸ್ ಟೂ ಲಾಂಗ್, ಇದು ತುಂಬ ಪ್ರೋಸೆಸ್ ಇರುತ್ತೆ. ಆದರೆ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ ಅಂತ ಏನಿಲ್ಲ. ಕಂಡಿಡಿದೆ, ತುಂಬ ಕೇಸಸ್ ಕಂಡಿಡಿದ್ದಾರೆ, ಕನ್ವಿಕ್ಷನ್ ಕೊಟ್ಟಿದ್ದಾರೆ, ಆಗಿದೆ ತುಂಬ ಥರದ್ದು ಕೇಸಸ್ಗಳು ಟ್ರೇಸ್ ಆಗಿದೆ. ಓಕೆ. ಸೊ ಯಾರು ಹೆದರ್ಕೋಬಾರ್ದು, ರಿಪೋರ್ಟ್ ಮಾಡಬೇಕಷ್ಟೇ. ನೀವು ಹೆದರ್ಕೊಂಡಷ್ಟು ಜನ ಹೆದರಿಸ್ತಾರೆ. ಖಂಡಿತ ಅಷ್ಟೇ. ಸೈಬರ್ ಕ್ರೈಮಲ್ಲಿ ಫಸ್ಟ್ ಅವೇರ್ನೆಸ್ ಇರಬೇಕು. ಅಕಸ್ಮಾತ್ ಅವೇರ್ನೆಸ್ ಇದ್ದೂ ಎಲ್ಲೋ
ಸಮ್ಟೈಮ್ಸ್ ನಾವು ಮಿಸ್ ಆಗಿ ಏನಾದರೂ ಆ ಥರ ಆದರೆ ಅದನ್ನು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿ ನೀವು ಕರೆಕ್ಟಾಗಿ ಎವಿಡೆನ್ಸ್ ಎಲ್ಲ ಕೊಟ್ರಿ ಅಂತಂದರೆ ನಿಮ್ಮ ಹೋಗಿರೋ ಅಮೌಂಟು ಅಥವಾ ನಿಮ್ಗೆ ಏನು ಆ ಥರ ಅನ್ಯಾಯ ಆಗಿದೆ ಅದಕ್ಕೆ ಖಂಡಿತ ಜಸ್ಟಿಸ್ ಖಂಡಿತ ಸಿಗುತ್ತೆ. ಸರ್ ಇವಾಗ ಇನ್ನೊಂದು ಎಲ್ಲ ಕಡೆ ಆನ್ಲೈನ್ KYC ಮಾಡ್ತಿದ್ದಾರೆ ಸರ್. ದಟ್ ಈಸ್ ಒನ್ ಮೋರ್ ಬಿಗ್ಗೆಸ್ಟ್ ಹೆಡ್ ಏಕ್. ಯು ನೆವರ್ ನೋ. ನಾವು ಬ್ಯಾಂಕಿಂದ ಕಾಲ್ ಮಾಡ್ತೀನಿ ಅರ್ಜೆಂಟ್, ಅದು ಹೆಂಗಿರುತ್ತೆ ಗೊತ್ತಾ ಸರ್, ನಾಳೆ ಬೆಳಗ್ಗೆ ನನ್ನ ಅಕೌಂಟ್ ಫ್ರೀಸ್ ಆಗುತ್ತೆ ಅಂದ್ರೆ ಇವತ್ತು ಸಾಯಂಕಾಲ ಬರುತ್ತೆ ಕಾಲು KYC. ಅದು ಹೆಂಗ್ ನಂಬೋದು ಸರ್? ಇವಾಗ ಮುಂಚೆ ಡಿಜಿಟಲೈಸ್ ಮಾಡಿದರೆ ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗುತ್ತೆ ಅಲ್ಲ. ಅದು ಈಗೇನಾಗಿದೆ, ಅದು ಡಿಜಿಟಲೈಸ್ ಮಾಡಬೇಕು ಅಂತಲೇ ಎಲ್ಲ ಮಾಡ್ತಾ ಇದ್ದು, ಬಟ್ ಅದನ್ನ ಈಗ ನೆಗೆಟಿವ್ ಆಗಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್. ನಿಮ್ಗೆ ಏನಾರು ಆ ಥರ ಡೌಟ್ಸ್ ಬಂತು, ಇದು ಇವ್ರು ಬ್ಯಾಂಕಿನ ಮಾಡ್ತಿಲ್ಲ ಅಂತಂದರೆ ಡೈರೆಕ್ಟ್ ನೀವು ನಿಮ್ಮ ಬ್ರಾಂಚ್ಗೆ ಹೋಗಿನೇ ಅಲ್ಲಿ KYC ಮಾಡಿಸೋದು ಬೆಟರು. ಅದ್ರ ಬದಲು ಸುಮ್ಮನೆ ಯಾರೋ ನಂಬರ್ ಅರ್ಜೆಂಟಲ್ಲಿ ಇರ್ತಾರೆ, ಏನಾಗುತ್ತೆ ಆ ಥರದ್ದು ಭಯಕ್ಕೊಳಗಾಗಿ ಮಾಡೋಕೆ ಹೋಗ್ಬಾರ್ದು. ವೆಯ್ಟ್ ಮಾಡಿ, ಒಂದಿನ ವೆಯ್ಟ್ ಮಾಡಿ, ಏನಾಗಲ್ಲ. ಇನ್ನು ಏನು ಮಾಡೋಕ್ಕಾಗತ್ತೆ ಅಲ್ವಾ? ಮಾಡಿಸ್ಬೋದು, ಏನು ಸಮಸ್ಯೆ ಏನಿಲ್ಲ. ಆ ಥರದ್ದೇ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಅದಕ್ಕೆ ನೀವು ಅಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ. ನಿಮ್ಮ ಆ ಫಿಯರ್ನೇ ಅವ್ರು ಏನು ಮಾಡ್ತಾರೆ, ಎನ್ಕ್ಯಾಶ್ ಮಾಡ್ಕೊತಾರೆ ಅಷ್ಟೇ. ಅದಕ್ಕೆ ನೀವು ಕಾಮ್ ಅಂಡ್ ಕೂಲ್ ಆಗಿರಬೇಕು. ಹೌದಾ? ಈಗ ಅದಕ್ಕೆಲ್ಲ ತುಂಬ ಅವೇರ್ನೆಸ್ ಇವೆಲ್ಲ ನೋಡ್ತಾ ಇರ್ತೀರ, ಏನೋ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇದೆ, RBI ಇಂದ ಕಾಲ್ ಮಾಡಿದ್ನ. ಹೌದಾ? ನೀವು ನೋಡಿರ್ತೀರ, ಜಾಗರೂಕರಾಗಿರಿ ಬರ್ತೀವಲ್ಲ. ಹಂಗಾಗಿ ನೀವು ಅಷ್ಟೇ ಪೇಷನ್ಸ್ ಆಗಿರ. ಹೌದಾ ಹೇಳಪ್ಪ, ಏನು ಬೇಕು ಏನು ಅಂತ ನೀಟಾಗಿ ಮಾತಾಡಿ. ಯಾರು ಏನು ಅವನೇನು ಕೇಳ್ತಾರೆ ಉಲ್ಟಾ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ, ಓ ಇವನು ಅವೇರ್ ಆಗಿದ್ದಾನೆ ಅಂತಂದ್ಬಿಟ್ಟು. ಅಕಸ್ಮಾತ್ ರಿಯಲ್ ಆಗಿದ್ರೆ ಗೊತ್ತಾಗುತ್ತೆ. ರಿಯಲ್ ಕಟ್ ಮಾಡಿ ಮತ್ತೆ ಮಾಡ್ತಾರೆ ಅವರೇನೆ. ಅಥವಾ ನೀವೇ ಬ್ಯಾಂಕಿಗೆ ಕಾಲ್ ಮಾಡಿ, ನಿಮ್ಮ ಬ್ರಾಂಚಸ್ ಇದ್ದೇ ಇರುತ್ತೆ, ಸರ್ ಈ ಥರ ಕಾಲ್ ಬಂದಿತ್ತು, ನಿಮ್ಮ ಬ್ರಾಂಚಿನ ಮಾಡಿದಾರ ಹೆಂಗೆ ಇಲ್ಲ ಏನು ಅಂತ ಕೇಳಿದ್ರೆ ಕನ್ಫರ್ಮೇಷನ್ ಆಗುತ್ತೆ. ನಿಮಗೆ ಅಂತ ಒಂದು ಸ್ಪಾಕ್ ಕೊಟ್ಟಿರ್ತಾರೆ, ಪಾಪ ಅವ್ರು ಯಾವಾಗಲೂ ಫೋನ್ ಮಾಡ್ತಾರೆ ಹೆಂಗಿದ್ದೀರಾ ಅಂತ. ಆ ಕಾಲ್ಸ್ ಅಟೆಂಡ್ ಮಾಡಿ ಮಾತಾಡಿದ್ರೆ ಕಟ್ ಮಾಡೋ ಬದಲು ಎಷ್ಟೋ ಹೆಲ್ಪ್ ಆಗುತ್ತೆ ಅಷ್ಟೇ. ಒನ್ ಅವರ್ ವೆಯ್ಟ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಸರ್. ಇದಕ್ಕೆಲ್ಲ ಮೂಲ ಅಂದ್ರೆ ಡೇಟಾಬೇಸ್ ಸರ್. ನೀವೇನೇ ಹೇಳ್ಬೋದು, ನಮ್ದು ಡೇಟಾಬೇಸ್ ಎಲ್ಲಿ ಸೇವ್ ಆಗಿದೆಯೋ ಇದೇ ಮೂಲ ಇದಕ್ಕೆಲ್ಲ ಆಗಕ್ಕೆ. ಸೊ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಈ ಥರ ಡೇಟಾಬೇಸ್ ಮಿಸ್ಯೂಸ್ ಆಗದಿರೋದಕ್ಕೆ ಏನಾದ್ರು ಕ್ರಮಗಳನ್ನ ಕೈಗೊಳ್ತಿದ್ದೀರಾ ಸರ್? ಡೇಟಾಬೇಸ್ ನಾವು ಯಾವುದು ಇದು ಮಾಡಲ್ಲ ಡೇಟಾಬೇಸ್. ಯಾಕೆಂತಂದರೆ ಅದಕ್ಕೆ ಲೀಗಲ್ ಆಗಿ ನಾವು ಡೇಟಾಬೇಸ್ ಆ ಥರ ವೈಲೈಟ್ ಏನಾದರೆ ನಾವು ಅದು ಕಂಪ್ಲೇಂಟ್ ತೊಗೊಂಡು ಇದು ಮಾಡ್ತೀವಿ ಹೊರತು ಅದಕ್ಕೆ ನಮ್ಗೇನು ಇದಿಲ್ಲ. ಸೊ ನೀವೇನೇ ಯೋಚನೆ ಮಾಡಿ ಯಾರ ಹತ್ರನೋ ಫೋನ್ ನಂಬರು ನಿಮ್ಮ ಡೀಟೇಲ್ಸ್ ಎಲ್ಲ ಶೇರ್ ಮಾಡೋ ಬದಲು ಯೋಚನೆ ಮಾಡಿ ಶೇರ್ ಮಾಡಿ ವೆದರ್ ಇಟ್ ಇಸ್ ಅಂತ. ಓಕೆ ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ಮುಗಿಸೋಕ್ಕೆ ಮುಂಚೆ ನಮ್ಮ ಜನಗಳಿಗೆ, ನೋಡ್ತಿರುವ ವ್ಯೂವರ್ಸಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಸರ್, ಸೈಬರ್ ಕ್ರೈಮ್ ವಿಕ್ಟಿಮ್ ಆಗದೆ ಇರೋದಕ್ಕೆ. ಸೈಬರ್ ಕ್ರೈಮ್ಸ್ ನಡೆಯೋದೇ ನಿಮ್ಮ ಒಂದೇನೋ ಗೊತ್ತಿಲ್ಲದಿರೋ ವಿಚಾರಗಳನ್ನ, ಗೊತ್ತಿಲ್ಲದ ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಹೇಳಿದ. ಅದಕ್ಕೆ ಸೈಬರ್ ಹೈಜಿನ್ನ ಫಾಲೋ ಮಾಡಿ. ನಿಮ್ಗೆ ಅದು ಸೈಬರ್ ಹೈಜಿನ್ ಬಗ್ಗೆ ಹೆಂಗೆ ಫಾಲೋ ಮಾಡಬೇಕು ಅಂತ ನಾನು ಹೇಳಿದ. CRTN ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಯಾವ ರೀತಿ ನಾವು ಸೈಬರ್ ಹೈಜಿನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಬುಕ್ಲೆಟ್ ಕೊಟ್ಟಿದ್ದಾರೆ. ಒಂದು 38 ಪೇಜಸ್ ಇದೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ನೀವು ಅದನ್ನು ಓದ್ಕೊಂಡ್ರೆ ಯಾವ ರೀತಿ ನಮ್ಮ ಡಾಟಾನ ಪ್ರೊಟೆಕ್ಟ್ ಮಾಡ್ಬೋದು, ನಾವು ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಅವೇರ್ನೆಸ್ ಆಗಿರ್ಬೋದು. ಅಥವಾ ಅದಕ್ಕೂ ನಿಮಗೆ ಅದನ್ನೆಲ್ಲ ಓದೋಕ್ಕೆ ಪೇಷನ್ಸ್ ಇಲ್ಲ ಅಂತಂದರೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಇನ್ಸ್ಟಾಗ್ರಾಮು, ಯೂಟ್ಯೂಬು ಫಾಲೋ ಮಾಡಿ. ಪ್ರತಿ ಅವೇರ್ನೆಸ್ ವಿಡಿಯೋಗಳು ಪ್ರತಿ ಕ್ಷಣನೂ ಆಗ್ತಲೇ ಇರ್ತಾರೆ. ಆ ವಿಡಿಯೋಸ್ಗಳು ನೋಡಿಕೊಂಡು, ಯಾಕೆಂದರೆ ಯಾವ್ದಾದ್ರು ಒಂದು ಸ್ಕ್ಯಾಮ್ ಆಯಿತು ಅಂತಂದರೆ ಸರ್ ಅದಕ್ಕೆ ತಕ್ಕಂಗೆ ಅವೇರ್ನೆಸ್ ವಿಡಿಯೋ ಮಾಡಿರ್ತಾರೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆಮೇಲೆ ಏನೇ ಪ್ರಾಬ್ಲಮ್ ಬಂತು ಅಂದ್ರೂ ನಿಮ್ಮ 112ಗೆ ಕಾಲ್ ಮಾಡಿ ಅಥವಾ 1930ಗೆ ಕಾಲ್ ಮಾಡಿದ್ರೆ ನೀವು ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಯಾರ್ಯಾರ ನಂಬರ್ನ ಹಾಕೊಳ್ಳೋ ಬದಲು ಇದನ್ನ ಸ್ಪೀಡ್ ಡಯಲ್ಗೆ ಹಾಕೊಳ್ಳಿ, ತಕ್ಷಣ ಕಾಲ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಭಯ ಆಯಿತು ಅಂದರೆ ಕಿಟ್ಟಿ ಸರ್ ಹೇಳಿದ್ದಾರೆ, ಪೊಲೀಸವ್ರು ನಿಮ್ಮನ್ನೇನು ಹೆದರಿಸಲ್ಲ ಅಂತ. ನೀವು ಆರಾಮಾಗಿ ಹೋಗಿ ಕೂತ್ಕೊಂಡು ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಅವ್ರು ಏನು ಡೀಟೇಲ್ಸ್ ತಿಳ್ಕೊಬೇಕು ಖಂಡಿತ ತಿಳ್ಕೊತಾರೆ. ಬಿಕಾಸ್ ನಿಮ್ಮ ಕಥೆನೇ ಕೇಳಿ ಅವರು ಅದ್ರ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ದೇ ಶುಡ್ ಆಲ್ಸೋ ಲುಕ್ ಇನ್ 360 ಡಿಗ್ರಿ ಏನೇನು ನಡೀತಿದೆ, ಹೆಂಗೆ, ಯಾಕೆ, ನೀವು ವಿಕ್ಟಿಮರ, ನಿಮ್ಮ ತಪ್ಪೇನಿದೆ, ಅದ್ರಲ್ಲಿ ನಿಮ್ಮ ಕೊಡುಗೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಹೆದರ್ಕೋಬೇಡಿ, ಪೊಲೀಸವ್ರು ಯಾವತ್ತೂ ಹೆದರ್ಸಲ್ಲ. ನೀವು ಫಿಲಮು ಸೀರಿಯಲ್ ಎಲ್ಲ ನೋಡ್ದಂಗೆ ತೋರಿಸೋ ಹಂಗೆ ಖಂಡಿತ ವಿಲನ್ಸ್ ಅಲ್ಲ. ಬಿಕಾಸ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ನಾನು ತುಂಬ ಜನ ಪೊಲೀಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಆಲ್ಸೋ. ಅವ್ರ ಜೊತೆ ಕಾಫಿ ಕೂಡ ಹೋಗ್ತೀನಿ ಕೆಲವರು ಪೊಲೀಸ್ ಜೊತೆ. ಸೊ ದೇ ಆರ್ ನಾಟ್ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ನಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗೋಕ್ಕೆ ಮುಂಚೆನೂ ನಂಗೆ ಪರಿಚಯ ಇದ್ದಾರೆ ಫ್ರೆಂಡ್ಸ್ ಆಗಿ ಪೊಲೀಸ್ಗಳು. ನನ್ನ ಜೂನಿಯರ್ ಒಬ್ಬ ಪೊಲೀಸ್ ಇದ್ದಾನೆ, ಅವನ ಜೊತೆ ಮಾತಾಡ್ತೀನಿ ನಾನು. ಸೊ ಪೊಲೀಸವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳಿ, ಖಂಡಿತ ನಿಮ್ಮ ಎಷ್ಟೋ ಪ್ರಾಬ್ಲಮ್ಗಳು ಪರಿಹಾರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಮಾಡ್ತೀವಿ. ಇನ್ನೊಂದು ಪೊಲೀಸ್ ಅಂದ್ರೆ ನಾವೇನು ಎಕ್ಸ್ಟ್ರಾಡಿನರಿ ಇರಲ್ಲ, ನಾವು ನಿಮಗೆ ಕಾಮನ್ ಜನಗಳೇ. ನಮ್ಗೊಂದು ಎಕ್ಸ್ಟ್ರಾ ಟ್ರೈನಿಂಗ್ ಒಂದು ಕೊಟ್ಟಿರ್ತಾರೆ ಅಷ್ಟೇ, ಯಾವ ರೀತಿ ಲಾನ ಇದು ಎನ್ಶೂರ್ ಮಾಡಬೇಕು ಅನ್ನೋದಕ್ಕೆ ಅಷ್ಟೇ. ಬಿಟ್ಟರೆ ನಾವು ಏನಿಲ್ಲ. ನೀವು ಹೇಳ್ದಂಗೆ ಕಿರಣ್ ಅವ್ರು ಹೇಳ್ದಂಗೆ ಖಂಡಿತ ಪೊಲೀಸ್ನವ್ರು ಇರೋದೇ ನಿಮ್ಮ ಒಂದು ಪ್ರೊಟೆಕ್ಷನ್ಗೆ. ನೀವು ಏನೇ ಸಮಸ್ಯೆಗಳು ಬಂದರೂ ನೇರವಾಗಿ ಬನ್ನಿ. ಈಗ ಮೊದಲಂಗಿಲ್ಲ, ಪೊಲೀಸ್ ಈ ತುಂಬ ಚೇಂಜ್ ಆಗ್ತಿದೆ. ಅದು ಬೆಂಗಳೂರು ಸಿಟಿನಲ್ಲಂತೂ ಒಳ್ಳೊಳ್ಳೆ ಆಫೀಸರ್ಸ್ಗಳು ಬಂದು, ನಮ್ಮ IR ಆಫೀಸರ್ಸ್ ಎಲ್ಲ ನಮಗೆ ಫಸ್ಟ್ ಹೇಳ್ಕೊಡೋದು ಅದನ್ನೇ. ಯಾವುದೇ ನಮ್ಮ ಸಿಬ್ಬಂದಿಗಳಿಗೆ ಯಾರೇ ಜನಗಳು ಬಂದರೆ ಅವ್ರ ಹತ್ರ ಪೊಲೈಟಾಗಿ ಮಾತಾಡಿ, ಪೊಲೈಟಾಗಿ ವರ್ತಿಸಿ.
ಅವ್ರ ಹತ್ರ ಚೆನ್ನಾಗಿ ಬಿಹೇವ್ ಮಾಡಿ. ಯಾಕಂದ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ಸ್, ಅವ್ರ ಸರ್ವೆಂಟ್ಸ್, ಜನಗಳ ಸರ್ವೆಂಟ್ ಅಂತಲೇ ಹೇಳ್ತೀವಿ. ಬಟ್ ಎಲ್ಲೋ ಕೆಲವೊಂದು ಯಾವುದೋ ಒಂದು 2-3 ಇನ್ಸಿಡೆಂಟ್ಗಳಿಂದ ಜನಗಳು ಏನು ಮಾಡ್ತಾರೆ, ಪೊಲೀಸರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ ಈ ಥರ ಅಂದ್ಬಿಟ್ಟು. ಆ ಥರ ಇರಲ್ಲ. ಖಂಡಿತ ನೀವು ಏನೇ ಎಷ್ಟೋ ಜನ ನೀವು ಯಾವುದೇ ಸ್ಟೇಷನ್ಗೆ ಬಂದರೂ ನಿಮ್ಗೆ ಈಗ ಖಂಡಿತ ಒಳ್ಳೆ ಸರ್ವಿಸ್ ಸಿಗುತ್ತೆ ಸರ್. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಯಾವ್ಯಾವುದೋ ಅನ್ವಾಂಟೆಡ್ ರೀಲ್ಸು ಪೊಲೀಸ್ಗಳ ಬಗ್ಗೆ ಅದನ್ನೆಲ್ಲ ನೋಡಿ ಹೆದರ್ಕೋಬೇಡಿ. ಆ ಥರ ಖಂಡಿತ ಇರಲ್ಲ. ಯಾರೋ ವ್ಯೂಸ್ಗೋಸ್ಕರ ರೀಚ್ಗೋಸ್ಕರ ಮಾಡಿರ್ತಾರೆ. ನಾನೇ ಹೇಳ್ತಿದ್ದೀನಲ್ಲ, ನಾನೇ ತುಂಬಾ ಜನ ಪೊಲೀಸ್ ಜೊತೆ ಮಾತಾಡಿದ್ದೀನಿ. ನಂಗೆ ಯಾವತ್ತೂ ಆ ಒಂದು ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ. ದ ಮೂಮೆಂಟ್ ಇಟ್ ಆಲ್ ಡಿಪೆಂಡ್ಸ್ ಹೌ ಯು ಟಾಕ್ ಟು ದೆಮ್. ಏನ್ ಹೇಳ್ತೀರಾ, ಏನ್ ಕಾನ್ಫಿಡೆನ್ಸ್ ಇಂದ ಹೇಳ್ತೀರಾ ಅಷ್ಟೇ. ಅಂಡ್ ಆಲ್ಸೋ ಟೈಮ್ ಮ್ಯಾಟರ್ ಆಗುತ್ತೆ. ನೀವು ಒಬ್ಬರಿಗೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಬೇರೆ ಬೇರೆ ಕೆಲಸಗಳಿರುತ್ತೆ. ಅದನ್ನ ವ್ಯಾಲ್ಯೂ ಮಾಡಿದ್ರೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಸರ್ ನನ್ನ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ವೆಲ್ನೆಸ್ ಪಾರ್ಟ್ನರ್ ಅದ್ವೈತ ಆಯುರ್ವೇದ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಇದು ಅವರೇ ಕ್ಯೂರೇಟ್ ಮಾಡಿರುವಂತಹ ಒಂದು ಆಯುರ್ವೇದಿಕ್ ಆಯಿಲ್, ಕ್ರೀಮು ಮತ್ತೆ ಲಿಪ್ ಬಾಮು ಎಲ್ಲ ಇದೆ. ಖಂಡಿತ ಯೂಸ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಿರಣ್.